ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. प्रदाता हे स्नेह शक्तिदाता अव्यक्त बाप दादा सादर पधारिए मंजुल मधुर निमंत्रण अंतःकरण से कण कण प्रभु आपको बुलाता सादर पधारिए सादर पधारिए. बिछड़े हैं कल्प भर के प्यासे मिलन के कब से बच्चे बुला रहे हैं मिल जाओ आज हमसे दृष्टि से सृष्टि रच दो मुरली से रंग भर दो वरदानों के हे दाता सादर पधारिए सादर पधारिए. कोमल सी भावनाएं निर्मल हृदय का कहना संगम युग में बाबा संग आपके ही रहना धरती भी नग़्मे गाती अंबर भी गुनगुनाता संसार सारा गाता सादर पधारिए सादर पधारिए. प्यार को संजोए नैनों को है भिगोए यादों के मोतियों को सांसों में है पिरोए वो सद्गुणों के सागर भरने हर एक गागर हर ही तुम्हें बुलाता सादर पधारिए सादर पधारिए. आनंद के प्रदाता हे स्नेह शक्ति दाता अव्यक्त बाप दादा सादर पधारिए सादर पधारिए सादर पधारिए. ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ಇವತ್ತಿನ ಮಹಾವಾಕ್ಯ 30/11/2008. ಇವತ್ತು ಭಾನುವಾರ 4/1/2026 ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಬಾಬರವರು ನಾವು ಈ ವರ್ಷವನ್ನು ಯಾವ ರೀತಿ ಕಳಿಬೇಕನ್ನುವಂಥದ್ದನ್ನು ಸಹ ಈ ಮುರಳಿಯಲ್ಲಿ ಬಹಳ ಸುಂದರವಾಗಿ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಫುಲ್ ಸ್ಟಾಪ್ ಲಗಾಕರ್
संपूर्ण पवित्रता की धारणा कर मनसा सकाश द्वारा सुख शांति की अंजलि देने की ಸೇವಾ ಕರು. ಪೂರ್ಣ ವಿರಾಮವನ್ನು ಹಾಕಿ ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡಿ ಮನ್ಸಾ ಸಕಾಶ್ ಮೂಲಕ ಸುಖ ಶಾಂತಿಯ ಆಶ್ರಯನ್ನು ಎಲ್ಲರಿಗೂ ಸಹಿತ ಕೊಡುವ ಸೇವೆಯನ್ನು ಮಾಡಿ. आज बाप दादा चारों ओर के महान बच्चों को देख रहे हैं. क्या महानता की. ನಾಲ್ಕು ಕಡೆಯ ತನ್ನ ಮಹಾನ್ ಮಕ್ಕಳನ್ನು ಬಾಪ್ ದಾದಾ ನೋಡ್ತಾ ಇದ್ದಾರೆ. ಏನು ಮಹಾನತೆ ಮಾಡಿದಿರಿ. जो दुनिया असंभव कहती है उसको सहज संभव कर दिखाया वो है पवित्रता का व्रत. ದೊಡ್ಡ ಮಹಾನ್ ಕಾರ್ಯ ಏನು ಮಾಡಿ ತೋರಿಸಿವಿ ನಾವು ಅಂದರೆ ಜಗತ್ತಿನವರು ಯಾವುದನ್ನು ಅಸಂಭವ ಅಂತ ಹೇಳಿದರು, ನಾವು ಪವಿತ್ರತೆಯ ವ್ರತವನ್ನು ಸಹಜ ಸಂಭವ ಮಾಡಿ ತೋರಿಸಿದ್ದೇವೆ. ಇದು ನಾವು ಮಕ್ಕಳು ಮಾಡಿರುವ ಮಹಾನತೆ. आप सभी ने पवित्रता का व्रत धारण किया है ना. ಜಗತ್ತಿನವರು ಹೇಳ್ತಾರೆ ಅಸಂಭವ ಅಂತ, ನಾವು ನೋಡಿದರೆ ಪವಿತ್ರತೆಯನ್ನು ವ್ರತವನ್ನಾಗಿ ಸ್ವೀಕಾರ ಮಾಡಿದ್ದೀವಿ. ಎಲ್ಲರೂ ಧಾರಣೆ ಮಾಡಿದ್ದೀರಲ್ವಾ. ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿದ್ದೀರಲ್ವಾ. बाप दादा से परिवर्तन के दृढ़ संकल्प का व्रत लिया है. ವ್ರತ ಲೇನ ಅಂದರೆ ಅರ್ಥ ಏನು. ಈ ರೀತಿ ನಮ್ಮ ಜೀವನದ ಪರಿವರ್ತನೆಯ ದೃಢ ಸಂಕಲ್ಪದ ವ್ರತವನ್ನು ಕೈಗೊಂಡಿದ್ದೀವಿ. ವ್ರತ ಕೈಗೊಳ್ಳುವುದಂದರೆ ಏನರ್ಥ. ವೃತ್ತಿ ಕಾ ಪರಿವರ್ತನ್ ಕರ್ನಾ. ಕ್ಯಾ ವೃತ್ತಿ ಪರಿವರ್ತನ್ ಕಿ. ವೃತ್ತಿಯ ಪರಿವರ್ತನೆಯೇ ವ್ರತ. ಯಾವುದು ವೃತ್ತಿಯನ್ನು ಪರಿವರ್ತನೆ ಮಾಡ್ಕೊಂಡಿದ್ದೀರಿ ಬಾಬಾ ಕೇಳ್ತಿದ್ದಾರೆ, ಹೇಳಿ. ಫಸ್ಟ್ ಜ್ಞಾನಕ್ಕೆ ಬಂದ ಕೂಡಲೇ, ಆತ್ಮಜ್ಞಾನ ಅರಿವಾದ ಕೂಡಲೇ ನಮ್ಮ ವೃತ್ತಿ ಬದಲಾಯಿತು. ಸಂಕಲ್ಪ ಕಿಯಾ हम सब भाई भाई है. इस वृत्ति परिवर्तन के लिए भक्ति में भी कितनी बातों में व्रत लेते हैं. ವೃತ್ತಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೋಸ್ಕರ ಭಕ್ತಿ ಮಾರ್ಗದಲ್ಲಿ ಎಷ್ಟು ವ್ರತವನ್ನು ಕೈಗೊಳ್ತಾರೆ. ನಮಗೆ ಆತ್ಮಜ್ಞಾನ ಗೊತ್ತಾದದ್ದೇ ತಡ, ನಮ್ಮ ವೃತ್ತಿ ಬದಲಾಯಿತು. ನಾವೆಲ್ಲರೂ ಸಹಿತ ಬಾಯಿ ಸೋದರರು ಅನ್ನುವಂಥ ವೃತ್ತಿ, ನಮ್ಮ ಎಟಿಟ್ಯೂಡ್, ಮಾನಸಿಕ ಆಂತರಿಕ ವೃತ್ತಿ ಬಾಯಿ. ಬ್ರಾಹ್ಮಣ ಜೀವನದ ಫೌಂಡೇಶನ್ ಆಗಿದೆ ಪವಿತ್ರತೆ. ನೋಡಿ, ನಮ್ಮ ವೃತ್ತಿ ಬದಲಾದ ಕೂಡಲೇ ವ್ರತ ಶುರು ಆಯಿತು. ಯಾವ ವ್ರತ. ಪವಿತ್ರತೆಯ ವ್ರತ. ನಾವೆಲ್ಲ ಆತ್ಮ ಬಾಯಿ ಅಂದ ಕೂಡಲೇ ಪವಿತ್ರತೆಯ ವ್ರತ. ಪವಿತ್ರತಾ ದ್ವಾರ ಹೇಳಿ, ಪವಿತ್ರತೆಯ ದೃಢ ಸಂಕಲ್ಪವನ್ನು ಮಾಡಿಬಿಟ್ಟೆವು. ನಮ್ಮ ಜೀವನದ ಫೌಂಡೇಶನ್, ಬ್ರಾಹ್ಮಣ ಜೀವನ का फाउंडेशन है पवित्रता. पवित्रता द्वारा परमात्मा प्यार और सर्व परमात्मा ಪ್ರಾಪ್ತಿಯಾँ हो रही है. ಒಂದನೇದಾಗಿ ಪವಿತ್ರತೆ ಬ್ರಾಹ್ಮಣ ಜೀವನದ ಫೌಂಡೇಶನ್. ಪವಿತ್ರತೆಯ ಮೂಲಕ ಪರಮಾತ್ಮನ ಪ್ರೀತಿ, ಸರ್ವ ಪರಮಾತ್ಮನಿಂದ ಪ್ರಾಪ್ತಿಯನ್ನು ಪಡ್ಕೊಳ್ಳೋದು ನಾವು ಪವಿತ್ರತೆಯಿಂದ. महात्मा जिसको कठिन समझते, असंभव समझते, आप पवित्रता को स्वधर्म समझते. ಮಹಾತ್ಮರು, ಅಯ್ಯೋ ಪವಿತ್ರ ಇರೋದು ಭಾಳ ಕಷ್ಟಪ್ಪ, ಪವಿತ್ರ ಇರೋದು ಭಾಳ ಕಠಿಣ, ಅದು ಅಸಂಭವ ಅಂತ ತಿಳ್ಕೊಂಡ್ರೆ, ನಾವು ಮಕ್ಕಳಿಗೆ ಆಪ್ ಪವಿತ್ರತಾ ಕೋ ಸ್ವಧರ್ಮ ಸಮಜ್ತೆ ಹೋ. ಪವಿತ್ರತೆಯನ್ನು ನಮ್ಮ ಸ್ವಧರ್ಮ ಅಂತ ತಿಳ್ಕೊಂಡಿದ್ದೀವಿ. ಎಲ್ಲರನ್ನು ಆತ್ಮ ಸೋದರರಂತ ತಿಳ್ಕೊಂಡ ಕೂಡಲೇ ವೃತ್ತಿ ಬದಲಾಯಿತು. ಪವಿತ್ರ ವೃತ್ತಿ ನಮ್ಮದು. ಬ್ರಾಹ್ಮಣ ಜೀವನದ ಫೌಂಡೇಶನ್ ಪವಿತ್ರತೆ, ಪರಮಾತ್ಮನ ಪ್ರೀತಿ ಮತ್ತು ಪರಮಾತ್ಮನಿಂದ ಸರ್ವ ಪ್ರಾಪ್ತಿಗೆ ಆಧಾರ ಪವಿತ್ರತೆ. ಮಹಾತ್ಮರು ಅಸಂಭವ ಕಷ್ಟ ಅಂತ ತಿಳ್ಕೊಂಡದ್ದನ್ನು ನಮ್ಮದು ಸ್ವಧರ್ಮ ಅಂತ ಸ್ವೀಕಾರ ಮಾಡಿದ್ದೀವಿ. ಪವಿತ್ರತೆ ನಮ್ಮ ಸ್ವಧರ್ಮವಾಗಿದೆ. ಬಾಬಾ ಅಂತಿದ್ದಾರೆ, कई अच्छे बच्चे जिन्होंने संकल्प किया और दृढ़ संकल्प द्वारा प्रैक्टिकल में परिवर्तन दिखा रहे हैं.
ಎಷ್ಟೋ ಮಕ್ಕಳು ದೃಢ ಸಂಕಲ್ಪ ಮಾಡಿ ಪ್ರಾಕ್ಟಿಕಲ್ ಜೀವನದಲ್ಲಿ ಅದನ್ನು ತೋರಿಸ್ತಾ ಇದ್ದಾರೆ ಪವಿತ್ರತೆಯನ್ನು. ऐसे चारों ओर के महान बच्चों को बाप दादा बहुत बहुत दिल से दुआएं दे रहे हैं. ಇವತ್ತು ಯಾರಿಗೆ ಬಾಬಾ ಮಹಾನ್ ಮಕ್ಕಳಂತಾರೆ? ಪವಿತ್ರತೆಯ ವೃತ್ತವನ್ನು ಕೈಗೊಂಡಂಥ ಮಕ್ಕಳೇ ಮಹಾನ್ ಮಕ್ಕಳು. ಅಂತಹ ಮಹಾನ್ ಬಚ್ಚೋಂಕೋ ಬಾಪ್ ದಾದಾ बहुत बहुत ಹೃದಯ ತುಂಬಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. आप सभी भी मन वचन कर्म वृत्ति दृष्टि द्वारा पवित्रता का अनुभव कर रहे हो ना. ಮನಸ್ಸಿನಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ ಪವಿತ್ರತೆಯ ಅನುಭವ ಮಾಡ್ತಿದ್ದೀರಲ್ವಾ. ಪವಿತ್ರತಾ ಕಿ ವೃತ್ತಿ ಅರ್ಥಾತ್ ಹರೇಕ ಆತ್ಮ ಪ್ರತಿ ಶುಭ ಭಾವನಾ ಶುಭ ಕಾಮನಾ. ಹಾಗಾದರೆ ಪವಿತ್ರ ವೃತ್ತಿ ಅಂದರೆ ಏನು? ಪ್ರತಿಯೊಂದು ಆತ್ಮಗಳ ಬಗ್ಗೆ ಶುಭ ಭಾವನೆ ಶುಭ ಕಾಮನೆ. ಪವಿತ್ರ ದೃಷ್ಟಿ ಅಂದರೆ ಏನು? ಹರ್ ಏಕ್ ಆತ್ಮ ಕೋ ಆತ್ಮಿಕ ಸ್ವರೂಪ ಮೇ ದೇಖನ. ಪವಿತ್ರ ವೃತ್ತಿ ಅಂದರೆ ಗೊತ್ತಾಯ್ತಲ್ವಾ? ಪ್ರತಿಯೊಂದು ಆತ್ಮಗಳ ಪ್ರತಿ ಶುಭ ಭಾವನೆ ಶುಭ ಕಾಮನೆ. ವೃತ್ತಿ ಅಂದರೆ ಒಳಗಿನಿಂದ ಇರೋದು, ದೃಷ್ಟಿಕೋನ. ದೃಷ್ಟಿ ಅಂದರೆ ಹೊರಗಿನ ಕಣ್ಣು. हर आत्मा को आत्मिक स्वरूप में देखना, स्वयं को सहज सदा आत्मिक स्थिति में अनुभव करना. ದೃಷ್ಟಿ ಅಂತ ದೃಷ್ಟಿಯ ಮೂಲಕ ಪ್ರತಿಯೊಂದು ಆತ್ಮಗಳನ್ನು ಆತ್ಮಿಕ ಸ್ವರೂಪದಲ್ಲಿ ನೋಡೋದು, ಸ್ವಯಂವನ್ನು ಸದಾ ಆತ್ಮಿಕ ಸ್ಥಿತಿಯಲ್ಲಿ ಅನುಭವ ಮಾಡೋದು. ಬ್ರಾಹ್ಮಣ ಜೀವನ ಕಾ ಮಹತ್ವ ಮನವಚನ ಕರ್ಮ ಕಿ ಪವಿತ್ರತಾ ಹೈ. ನೋಡಿ, ದೃಷ್ಟಿಯ ಪವಿತ್ರತೆ ಹೇಳಿದರು ಬಾಬಾ, ವೃತ್ತಿಯ ಪವಿತ್ರತೆ ಹೇಳಿದರು. ಈಗ ಬ್ರಾಹ್ಮಣ ಜೀವನದ ಮಹತ್ವತೆ ಮನವಚನ ಕರ್ಮದಲ್ಲಿ ಪವಿತ್ರತೆ. पवित्र नहीं तो ब्राह्मण जीवन का जो गायन है सदा पवित्रता के बल से स्वयं भी स्वयं को दुआ देते हैं. क्या दुआ देते? ಪವಿತ್ರ ಈ ಬ್ರಾಹ್ಮಣ ಜೀವನದ ಗಾಯನ ಏನಂದರೆ ಸದಾ ಪವಿತ್ರತೆಯ ಬಲದಿಂದ ನಮಗೆ ನಾವೇ ಆಶೀರ್ವಾದವನ್ನು ಕೊಟ್ಟುಕೊಳ್ತೀವಿ. दुआ देते हैं ना. ಪವಿತ್ರತಾ ದ್ವಾರ ಸದಾ ಸ್ವಯಂ ಕೋ ಭಿ ಖುಷ್ ಅನುಭವ ಕರ್ತೆ ಹೋ. ನಮಗೆ ನಾವೇ ಆಶೀರ್ವಾದ. ಯಾಕೆಂದರೆ ಪವಿತ್ರತೆ ಇದ್ದಾಗ ಸ್ವಯಂ ಬಹಳಷ್ಟು ಖುಷಿಯ ಅನುಭವ ಮಾಡ್ತೀವಿ. ದೂಸರೋಂಕೋ ಭಿ ಖುಷಿ ದೇತೆ ಹೋ. ಮತ್ತೊಬ್ಬರಿಗೂ ಸಹಿತ ಖುಷಿಯನ್ನು ಕೊಡ್ತೀವಿ. ಪವಿತ್ರ ಆತ್ಮಕ್ಕೂ 3 ವಿಶೇಷ ವರದಾನ ಮಿಲ್ತೆ ಹಿ. ಪವಿತ್ರಾತ್ಮರಿಗೆ 3 ವಿಶೇಷವಾದಂಥ ವರದಾನ ಸಿಗ್ತದೆ. ಒಂದನೇದು ಸ್ವಯಂ ಸ್ವಯಂ ಕೋ ವರದಾನ ದೇತಾ जो सदा सहज बाप का प्यारा बन जाता. ಒಂದನೇದು ತಮಗೆ ತಾವೇ ವರದಾನವನ್ನು ಕೊಟ್ಕೊಳ್ತೀವಿ. ಯಾರು ಸಹಜವಾಗಿ ಬಾಬನ ಪ್ರಿಯರಾಗಿರ್ತಾರೋ. ಏಕ ಸ್ವಯಂ ಕೋ ವರದಾನ ದೇತಾ ಜೋ ಸಹಜ ಬಾಪ ಕಾ ಪ್ಯಾರ ಬನ್ ಜಾತಾ. ತಮಗೆ ತಾವೇ ವರದಾನವನ್ನು ಕೊಟ್ಕೋತಾರೆ. 3 ವರದಾನ. ಅವರು ಸಹಜವಾಗಿ ಬಾಬರವರಿಗೆ ಪ್ರಿಯರಾಗ್ತಾರೆ. ಎರಡನೇದ್ದು ವರದಾತ ಬಾಪ ಕಾ ನಿಯರೆಸ್ಟ್ और ಡಿಯರೆಸ್ಟ್ ಬಚ್ಚಾ ಬನ್ ಜಾತಾ. ವರದಾತ ತಂದೆಗೆ ಅತಿ ಹತ್ತಿರ, ಅತಿ ಪ್ರೀತಿಯ ನಿಯರ್ ಮತ್ತು ಡಿಯರ್ ಬಚ್ಚಾ ಬನ್ ಜಾತಾ. बाप की दुआएं स्वतः प्राप्त होती है और सदा प्राप्त होती है. ಅಂದರೆ ಬಾಬನ ಆಶೀರ್ವಾದ ಸ್ವತಃ ಪ್ರಾಪ್ತಿಯಾಗ್ತದೆ, ಸಹಜವಾಗಿ ಪ್ರಾಪ್ತಿಯಾಗ್ತದೆ, ಸದಾ ಪ್ರಾಪ್ತಿಯಾಗ್ತದೆ. ವರದಾತ ತಂದೆಗೆ ನಾನು ನಿಯರೆಸ್ಟ್ ಮತ್ತು ಡಿಯರೆಸ್ಟ್ ಬಚ್ಚಾ. ಮೂರನೇದು जो भी ब्राह्मण परिवार के विशेष निमित्त बने हुए हैं उन्हों द्वारा भी दुआएं मिलती रहती है. ಬ್ರಾಹ್ಮಣ ಪರಿವಾರದಲ್ಲಿ ವಿಶೇಷ ನಿಮಿತ್ತರು ಏನಿದ್ದರೂ ಅವರಿಂದಲೂ ಸಹಿತ ಆಶೀರ್ವಾದ ಪ್ರಾಪ್ತಿಯಾಗ್ತಾ ಇರ್ತದೆ. ಅಂದರೆ ಬಾಬಾ ಹೇಳಿದ್ದೇನು? ಬ್ರಾಹ್ಮಣ ಜೀವನದ ಗಾಯನ ಪವಿತ್ರತೆಯ ಬಲದಿಂದ ಸ್ವಯಂ ಬಿ ಸ್ವಯಂ ಕೋ ದುವಾ ದೇತೆ. ನಮಗೆ ನಾವೇ ಆಶೀರ್ವಾದ. ಪವಿತ್ರತೆಯ ಮೂಲಕ ನನಗೂ ಖುಷಿ ಆಗ್ತಾ ಇರ್ತದೆ, ನನ್ನಿಂದ ಬೇರೆಯವರಿಗೂ ಖುಷಿ ಆಗ್ತಾ ಇರ್ತದೆ. ಪವಿತ್ರ ಆತ್ಮರಿಗೆ ವಿಶೇಷವಾದ 3 ವರದಾನ ಸಿಗ್ತದೆ. ಒಂದು, ನಮಗೆ ನಾವೇ ವರದಾನ ಕೊಡೋದು, ಸ್ವಯಂಕೋ ವರದಾನ ಕೊಡೋದು. ನಾವು ಸಹಜವಾಗಿ ಬಾಬನಿಗೆ ಪ್ಯಾರ ಆಗ್ತೀವಿ. ಎರಡನೇದು ವರದಾತ ತಂದೆಗೆ ನಿಯರೆಸ್ಟ್ ಮತ್ತು ಡಿಯರೆಸ್ಟ್ ಬಚ್ಚಾಗಿರೋದು.
ಆವಾಗ ಬಾಬನ ಆಶೀರ್ವಾದ ಸ್ವತಃ ಪ್ರಾಪ್ತಿಯಾಗ್ತದೆ. ಮೂರನೇದು, ಬ್ರಾಹ್ಮಣ ಪರಿವಾರದಲ್ಲಿ ನಿಮಿತ್ತರು ಏನಿದ್ದಾರೆ ಅವರಿಂದ ಆಶೀರ್ವಾದ ನಮಗೆ ಸಿಗ್ತದೆ. ಗೊತ್ತಾಯ್ತಲ್ಲ. ಒಂದು ಸಹಜ ನಮಗೇನೆ ಖುಷಿ, ನಮ್ಮೊಳಗೇನೆ ನಮಗೆ ವರದಾತ, ನಮಗೆ ನಾನೇ ವರದಾತ, ನನಗೆ ನಾನೇ ಖುಷಿ ಪಡ್ತೀನಿ. ಎರಡನೇದ್ದು, ಬಾಬನಿಗೆ ಡಿಯರೆಸ್ಟ್ ಆಗಿರೋದ್ರಿಂದ ಬಾಬನ ಆಶೀರ್ವಾದ ನನಗೆ ಪ್ರಾಪ್ತಿಯಾಗ್ತದೆ, ಸದಾ ಪ್ರಾಪ್ತಿಯಾಗ್ತದೆ. ಮೂರನೇದ್ದು, ನಿಮಿತ್ತರಿಂದ ನನಗೆ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ತೀನೋ ಹಿ दुआओं से सदा उड़ता रहता और उड़ाता रहता. तो आप सभी भी अपने से पूछो, अपने को चेक करो, तो परिवर्तन का बल और पवित्रता का पल सदा अनुभव करते हो. ಪರಿವರ್ತನೆಯ ಬಲದಿಂದ ಪವಿತ್ರತೆಯ ಬಲ, ಪರಿವರ್ತನೆಯ ಬಾಬಾ ಹೇಳ್ತಿದ್ದಾರೆ. ಏನು ಅನುಭವ ಮಾಡ್ತಿದ್ದೀರಿ? ಪವಿತ್ರತೆಯ ಬಲ, ಪವಿತ್ರತೆಯ ಬಲ. ಒಂದು ಕಡೆ ಬಲ, ಒಂದು ಕಡೆ ಫಲ. ಅನುಭವ ಕರ್ತೆ ಹೋ, ಅನುಭವ ಕರ್ತೆ ಹೋ. ಪವಿತ್ರತೆಯ ಫಲ ಏನು? ಪವಿತ್ರವಾಗಿರ್ತೀವಿ ಅಂದರೆ ಏನರ್ಥ ಅಂದರು ಬಾಬಾ ಮೊದಲೇ? ಖುಷಿಯಲ್ಲಿ ಇರ್ತೀವಿ, ಅನ್ಯರಿಗೂ ಖುಷಿ ಕೊಡ್ತೀವಿ. ಇದು ಪವಿತ್ರತೆಯ ಫಲ. ಸದಾ ರೂಹಾನಿ ನಶೆ, ಆತ್ಮಿಕ ನಶೆ, ದಿಲ್ ಮೇ ಪಲಕ್, ಹೃದಯದಲ್ಲಿ ಒಂದು ಹುರುಪು ಇರ್ತದೆ, ಆತ್ಮಿಕ ನಶೆ ಇರ್ತದೆ. ನಾವು ಖುಷಿಯಲ್ಲಿರ್ತೀವಿ, ಬೇರೆಯವರಿಗೂ ಖುಷಿ ಕೊಡ್ತೀವಿ. ಇದು ಪವಿತ್ರತೆಯ ಫಲ. ಒಂದು ಕಡೆ ಪವಿತ್ರತೆಯ ಬಲ, ಇನ್ನೊಂದು ಕಡೆ ಪವಿತ್ರತೆಯ ಫಲ. कभी कभी कोई बच्चे जब अमृत वेले मिलन मनाते हैं, रूहान करते हैं, तो मालूम है क्या कहते हैं? पवित्रता द्वारा तो अतीन्द्रिय सुख का फल मिलता है, वो सदा नहीं रहता. ಇನ್ನೊಂದು ನೋಡ್ರಿ, ಪವಿತ್ರತೆ ಇದ್ದಾಗ ಮೊದಲಂದ್ರು ಬಾಬಾ ಖುಷಿ ಇರ್ತದೆ, ಎರಡನೇದಾಗಿ ಅಂದರು ಬಾಬಾ ಆತ್ಮಿಕ ನಶೆ ಇರ್ತದೆ, ದಿಲ್ಲಲ್ಲಿ ಫಲಕ್ಕಿರ್ತದೆ. ಈಗಂತರ ಬಾಬಾ ಪವಿತ್ರತೆ ಇದ್ದಾಗ ಅತೀಂದ್ರಿಯ ಸುಖದ ಫಲ ಸಿಗ್ತದೆ. ಕೆಲವೊಮ್ಮೆ ಮಕ್ಕಳಲ್ಲಿ ಸದಾ नहीं रहता, कभी रहता है कभी नहीं रहता, क्योंकि पवित्रता का फल ही ಅತೀಂದ್ರಿಯ ಸುಖ है. ಪವಿತ್ರವಾಗಿದ್ದೀವಿ ಅಂತಂದರೆ ಪವಿತ್ರತೆಯ ಫಲಸ್ವರೂಪವಾಗಿ ಅತೀಂದ್ರಿಯ ಸುಖದ ಅನುಭವ ಆಗ್ತಾ ಇರ್ತದೆ. तो अपने से पूछो मैं कौन हूँ? सदा अतीन्द्रिय सुख की अनुभूति में रहते या कभी कभी अतीन्द्रिय सुखದ अनुभूतिಯಲ್ಲಿ सदा ಕಾಲಕ್ಕಿರ್ತೀನೋ, ಕೆಲವೊಮ್ಮೆನೋ अपने को कहलाते क्या हो? सभी अपना नाम लिखते हो ना. क्या लिखते हो? BK ಫಲಾನಾ. ಏನಂತ ಹೆಸರು ಬರೀತೀರಿ? ಬ್ರಹ್ಮ ಕುಮಾರ್ ಇಂಥವರು ಅಲ್ವಾ? ब्रह्मा कुमारी इंतवरू, बीके फलानी, बीके फलाना. अपने को मास्टर सर्वशक्तिवान कहते हो ना. ನಾನು ಬ್ರಹ್ಮ ಕುಮಾರ ಇಂಥವನು, ಬ್ರಹ್ಮ ಕುಮಾರಿ ನಾನು ಅಂತಂದ ಮೇಲೆ ನಾನು ಮಾಸ್ಟರ್ ಸರ್ವಶಕ್ತಿವಾನ. ಸಬ್ ಮಾಸ್ಟರ್ ಸರ್ವಶಕ್ತಿವಾನೇ, ಎಲ್ಲರೂ ಮಾಸ್ಟರ್ ಸರ್ವಶಕ್ತಿವಂತರು. ನಾನು ಬ್ರಹ್ಮ ಕುಮಾರಿ ಅಂದ ಮೇಲೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಯಾಕೆಂದರೆ समझते हैं ना मास्टर सर्वशक्तिवान. सदा कभी कभी नहीं, वहाँ तो उठाओ. सदा देखना, सोचना, ಸದಾ ಇರಬೇಕು ಮಾಸ್ಟರ್ ಸರ್ವಶಕ್ತಿವಾನ್. ಸದಾ ಇದ್ದೀರಾ? ಕೈ ಎತ್ತಿ. डबल फॉरनेस नहीं, हाथ उठा रही हैं, तोड़े उठा रही हैं. टीचर से उठाओ. है सदा नानो मास्टर सर्वशक्तिवान. ऐसे ही नहीं उठाओ, जो सदा है वो सदा वाले उठाओ. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನೋರು ಕೈ ಎತ್ತುವಂಗಿಲ್ಲ. ಸದಾ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನೋರು ಕೈ ಎತ್ತಿ. बहुत तोड़े ही. पांडव उठाओ, पीछे वाले उठाओ. बहुत तोड़े ही. सारी सभा नहीं उठा सकती. अच्छा, मास्टर सर्वशक्तिवान है तो उस समय शक्तियाँ कहाँ चली जाती? ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಆ ಸಮಯದಲ್ಲಿ ಶಕ್ತಿಗಳೆಲ್ಲ ಎಲ್ಲಿ ಹೋಗ್ತವೆ? ಮಾಸ್ಟರ್ ಹೇ. ನಾನು ಮಾಸ್ಟರ್ ಅಂತಂದ ಮೇಲೆ
ಶಕ್ತಿಗಳು ಎಲ್ಲಿರ್ತವೆ? ಮಾಸ್ಟರ್ ತೋ ಬಾಪ ಸೇ ಬಿ ಊಂಚಾ ಹೋತಾ ಹೈ. ಮಾಸ್ಟರ್ ಯಾವಾಗಲೂ ಬಾಬನಿಗಿಂತಲೂ ಎತ್ತರದಲ್ಲಿರ್ತಾರೆ. ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನೋಡಿ ನನ್ನ ಶಕ್ತಿಗಳು ಎಲ್ಲಿದೆ. ಬಾಬಾ ಅಂತಿದ್ದಾರೆ, ತೋ ಚೆಕ್ ಕರೋ ಅವಶ್ಯ ಪ್ಯೂರಿಟಿ ಕೆ ಫೌಂಡೇಶನ್ ಮೇ ಕುछ ಕಮ್ಜೋರ್ ಹೋ. ಕ್ಯಾ ಕಮ್ಜೋರಿ ಹೇ? ಒಂದು ವೇಳೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಅನ್ನೋದು ಸರ್ವಶಕ್ತಿಗಳೇ ನನ್ನ ಹತ್ರ ಇಲ್ಲ ಅಂದರೆ ಎಲ್ಲಿ ಹೋಯ್ತದೋ? ಕಾರಣ ಪವಿತ್ರತೆಯ ಫೌಂಡೇಶನ್ ದುರ್ಬಲ ಇದೆ ಅಂತ ಅರ್ಥ. ಈಗ ಪವಿತ್ರತೆ ಇದ್ದಾಗ ಒಂದು ಕಡೆ ಖುಷಿಯೇ ಖುಷಿ, ಇನ್ನೊಂದು ಕಡೆ ಅಂದರು ಬಾಬಾ ಪವಿತ್ರತೆ ಇದೆ ಅಂತಂದರೆ ನಮ್ಮ ಹತ್ರ ದಿಲ್ಲಲ್ಲಿ ಫಲಕ್ಕೆ ಇರ್ತದೆ, ಆತ್ಮಿಕ ನಶೆ ಇರ್ತದೆ. ಇನ್ನು ಪವಿತ್ರತೆ ಅಂತನ್ನುವಾಗ ಅತೀಂದ್ರಿಯ ಸುಖದ ಅನುಭೂತಿ ಆಗ್ತಾ ಇರ್ತದೆ. ಪವಿತ್ರತೆ ಇದ್ದಾಗ ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್, ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಅನುಭವ ಆಗ್ತಾ ಇರ್ತದೆ. ಎಷ್ಟಾಯ್ತು ಅಲ್ಲಿಗೆ ಪಾಯಿಂಟ್? ಆತ್ಮಿಕ ನಶೆ, ದಿಲ್ ಮೇ ಪಲಕ್ ಅಲ್ವಾ? ಪವಿತ್ರತೆ ಇದ್ದಾಗ ಅತೀಂದ್ರಿಯ ಸುಖ, ಆಮೇಲೆ ಪವಿತ್ರತೆ ಇದ್ದಾಗ ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಎಷ್ಟು ಚಂದ! ಪವಿತ್ರತೆ ನಮ್ಮ ಫೌಂಡೇಶನ್, ಬ್ರಾಹ್ಮಣ ಜೀವನದ ಫೌಂಡೇಶನ್. ಬಾಬಾ ಅಂತಿದ್ದಾರೆ ಇದಕ್ಕೆ ಎಷ್ಟು ಬಲ ಇದೆ ಅಷ್ಟೇ ಫಲನೂ ಸಹಿತ ಇದೆ ಅಂತ ಬಾಬಾ ತಿಳಿಸ್ತಾ ಮಕ್ಕಳು ಪವಿತ್ರತೆ ಇದ್ದಾಗ ಭಾಳಷ್ಟು ಹೆಂಗಿರ್ತೀವಿ, ಖುಷಿಯಲ್ಲಿ ಇರ್ತೀವಿ, ಬೇರೆಯವರಿಗೂ ಖುಷಿಯನ್ನು ಕೊಡ್ತಾ ಇರ್ತೀವಿ. ಪವಿತ್ರತೆಯ ಬಲ ಇದ್ದಾಗನೇ ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಸದಾ ನಾನು ಮಾಸ್ಟರ್ ಸರ್ವಶಕ್ತಿವಾನ್. अच्छा मास्टर सर्वशक्तिवान है तो उस समय शक्तियाँ कहाँ चली जाती है? ಇರಬೇಕಲ್ವ ಎಲ್ಲನೂ ಮಾಸ್ಟರ್ ಸರ್ವಶಕ್ತಿವಾನ್ ಅಂತನ್ನುವಾಗ. ಮತ್ತು ದುರ್ಬಲತೆ ಬರಬಾರ್ದು ನಮ್ಮ ಹತ್ರ. ಒಂದು ವೇಳೆ ತೋ ಚೆಕ್ ಕರೋ ಅವಶ್ಯ ಪ್ಯೂರಿಟಿ ಕಿ ಫೌಂಡೇಶನ್ ಮೇ ಕುಚ್ಚು ಕಮ್ಜೋರ್ ಹೈ. ಒಂದು ವೇಳೆ ಸರ್ವಶಕ್ತಿಗಳಿಲ್ಲ ಅಂತಂದರೆ ಪವಿತ್ರತೆಯ ಫೌಂಡೇಶನ್ನಲ್ಲಿ ಸ್ವಲ್ಪ ದುರ್ಬಲತೆ ಇದೆ ಅಂತ ಅರ್ಥ. ಕ್ಯಾ ಕಮ್ಜೋರ್ ಹೈ? ಏನದು ದುರ್ಬಲತೆ ಅಂದರೆ? ಮನ್ ಮೇ, ಸಂಕಲ್ಪ ಮೇ ಕಮ್ಜೋರಿ, ಬಲ್ ಮೇ ಬೋಲ್ ಮೇ ಕಮ್ಜೋರಿ, ಕರ್ಮ ಮೇ ಕಮ್ಜೋರಿ, ಸ್ವಪ್ನ ಮೇ ಬಿ ಕಮ್ಜೋರಿ. ಯಾವುದರಲ್ಲೋ ಒಂದು ದುರ್ಬಲತೆ ಇದೆ. ಒಂದಾ ಸಂಕಲ್ಪದಲ್ಲಿ ದುರ್ಬಲತೆ, ಮಾತಿನಲ್ಲಿ ದುರ್ಬಲತೆ, ಕರ್ಮದಲ್ಲಿ ದುರ್ಬಲತೆ, ಸ್ವಪ್ನದಲ್ಲಿ ದುರ್ಬಲತೆ. ಕ್ಯೋಂಕಿ ಪವಿತ್ರ ಆತ್ಮರ मन वचन कर्म संबंध संपर्क स्वप्न स्वतः ही शक्तिशाली होती है. ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದ ಮೇಲೆ ಮನಸ್ಸು ಶಕ್ತಿಶಾಲಿ, ಮಾತು ಶಕ್ತಿಶಾಲಿ, ಕರ್ಮನೂ ಶಕ್ತಿಶಾಲಿ, ಸಂಬಂಧ ಸಂಪರ್ಕನೂ ಶಕ್ತಿಶಾಲಿ, ಸ್ವಪ್ನನೂ ಶಕ್ತಿಶಾಲಿಯಾಗಿರ್ತದೆ. जब वृत्ति ले लिया वृत्ति को बदलने का तो कभी कभी क्यों ಅಲ್ವಾ? ವೃತ್ತವನ್ನೇ ಕೈಗೊಂಡಿದ್ದೀವಿ. ಯಾವ ವೃತ್ತ? ವೃತ್ತಿಯನ್ನೇ ಬದಲು ಮಾಡುವಂಥ ವೃತ್ತ. ಮತ್ತು ಕೆಲವೊಮ್ಮೆ ಯಾಕೆ? समय को देख रहे हो, समय की पुकार, भक्तों की पुकार, ಆತ್ಮೋಂ ಕಿ ಪುಕಾರ್ ಸುನ್ ರಹೇ ಹೋ. ಬಾಬಾ ಅಂತಿದ್ದಾರೆ ಸಮಯ ನೋಡಿ ಎಂಥ ಟೈಮಿಗೆ ನಾವೀಗ ಬಂದಿದ್ದೀವಿ. ಒಂದು ಕಡೆ ಸಮಯ ಮೊರೆ ಇಡ್ತಾ ಇದೆ, ಭಕ್ತರ ಮೊರೆ ಕೇಳಿ ಬರ್ತಾ ಇದೆಯಾ, ಆತ್ಮಗಳು ಮೊರೆ ಇಡ್ತಿದ್ದಾರೆ. ಅಚಾನಕ್ ಪಾಠ ಎಲ್ಲರಿಗೂ ಪಕ್ಕಾ ಹೇ. ಎಲ್ಲ ಕಡೆ ನೋಡಿದರೆ ಎಷ್ಟು ಮೊರೆ ಇಡುವಂಥ ವಾತಾವರಣ ಇದೆ. ಅಚಾನಕ್ ಪಾಠ ಪಕ್ಕ ಇದೆಯಾ? ಫೌಂಡೇಶನ್ ಕಿ ಕಮ್ಜೋರಿ ಅಂದರೆ ಅರ್ಥ ಪವಿತ್ರತಾ ಕಿ ಕಮ್ಜೋರಿ. ಏನಾದರೂ ನಮ್ಮದು ಫೌಂಡೇಶನ್ ದುರ್ಬಲ ಇದೆ ಅಂತಂದರೆ ಕಾರಣ ಏನು? ಪವಿತ್ರತೆಯ ದುರ್ಬಲತೆ. ಒಂದು ವೇಳೆ ಅಗರ್ ಬೋಲ್ ಮೇ ಬಿ ಶುಭ ಭಾವನಾ ಶುಭ ಕಾಮನಾ ನಹಿ ಅಂದರೆ ಅರ್ಥ ಏನು? ಪವಿತ್ರತಾ ಕಿ ವಿಪರೀತ ಅಂದರೆ ಮನ ವಚನ ಕರ್ಮ ಸಂಬಂಧ ಸಂಪರ್ಕ ಸ್ವಪ್ನ ಎಲ್ಲದರಲ್ಲಿಯೂ ಏನಿರಬೇಕು? ಪವಿತ್ರತೆ ಇರಬೇಕು. ಎಲ್ಲನೂ ಶಕ್ತಿಶಾಲಿ ಇರಬೇಕು. ಹಾಗಿದ್ದರೆ ಪವಿತ್ರತೆ ಫೌಂಡೇಶನ್. ಒಂದು ವೇಳೆ ಮಾತಿನಲ್ಲಿ ಶುಭ ಭಾವನೆ ಶುಭ ಕಾಮನೆ ಕಡಿಮೆ ಇದೆ, ಅದು ಪವಿತ್ರತೆಗೆ ವಿಪರೀತ. ಸಂಪೂರ್ಣ ಪವಿತ್ರತಾ ಕಾ ಜೋ ಸುಖ ಹೈ, ಅತೀಂದ್ರಿಯ ಸುಖ,
उसका अनुभव नहीं हो सकता. ಬಾಬಾ ಅಂತರ ಪವಿತ್ರತೆ ಕಡಿಮೆ ಇತ್ತಂತಂದರೆ ಅತೀಂದ್ರಿಯ ಸುಖ ಅನುಭವ ಆಗೋದಿಲ್ಲ. ब्राह्मण जीवन का लक्ष्य ही है असंभव को संभव करना. उसमें जितना और उतना शब्द नहीं आता. ನಾವು ಅಸಂಭವವನ್ನು ಸಹಿತ ಸಂಭವ ಮಾಡೋರು. ಎಷ್ಟಾಗ್ತದೆ ಅಷ್ಟು ಮಾಡ್ತೀವಿ ಅನ್ನುವಂಥ ಶಬ್ದ ಬರೋದಿಲ್ಲ. ಮಾಡಬೇಕಂದ್ರೆ ಮಾಡಬೇಕು. ಬ್ರಾಹ್ಮಣ ಜೀವನದ ನಂದು ಫೌಂಡೇಶನ್ ಅಂದರೆ ಪವಿತ್ರತೆ. ಪವಿತ್ರತೆ ವೃತ ಅಂದರೆ ವೃತ. ಬಾಬಾ ಅಂತಿದ್ದಾರೆ, ಯಾವುದು ಮಾತಿನಲ್ಲಿಯೂ ಶುಭ ಭಾವನೆ ಶುಭ ಕಾಮನೆ ಇಲ್ಲ ಅಂದರೆ ಅದು ಪವಿತ್ರತೆಗೆ ವಿರುದ್ಧ. ಅತೀಂದ್ರಿಯ ಸುಖದ ಅನುಭವನಾಗ್ತಾ ಇರಬೇಕು. ಬಾಬಾ ಅಂತಾರೆ ಎಷ್ಟಾಗ್ತದೆ ಅಷ್ಟಲ್ಲ, ಜಿತ್ನಾ ಚಾಹಿಯೆ ಉತ್ತರ नहीं ಅಲ್ಲ. तो कल अमृत वेले विशेष हर एक अपने को चेक करो. दूसरों को नहीं सोचना. अन्यरನ್ನು ಯೋಚನೆ ಮಾಡಲಿಕ್ಕೆ ಹೋಗಬೇಡ್ರಿ. दूसरों को नहीं देखना. ಬೇರೆಯವ್ರನ್ನ ನೋಡ್ಲಿಕ್ಕೆ ಹೋಗಬೇಡಿ. लेकिन अपने को चेक करना कितनी परसेंटेज में पवित्रता का व्रत निभा रही हैं. ಎಷ್ಟು ಪರ್ಸೆಂಟೇಜ್ ಪವಿತ್ರತೆಯ ವೃತ್ತವನ್ನು ನಾನು ನಿಭಾಯಿಸ್ತಾ ಇದ್ದೀನಿ. ತೋ ಹರ್ ಬಾತೆ ಚೆಕ್ ಕರ್ನ. ಪ್ರತಿಯೊಂದು ಮಾತನ್ನು ಚೆಕ್ ಮಾಡ್ಕೊಳ್ಳಿ. ಇಷ್ಟರ ತನಕ ಯಾವುದು ಚೆಕ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ರು ಬಾಬಾ? ಪವಿತ್ರ ವೃತ್ತಿ ಅಲ್ವಾ? ಪವಿತ್ರ ವೃತ್ತಿ ಅಂದರೆ ಏನಂದರು ಬಾಬಾ? ಪವಿತ್ರ ವೃತ್ತಿ, ಪವಿತ್ರತಾ ಕಿ ವೃತ್ತಿ ಅಂದರೆ ಹರೇಕ ಆತ್ಮ ಪ್ರತಿ ಶುಭ ಭಾವನಾ ಶುಭ ಕಾಮನಾ. ಅದೇ ರೀತಿ ಪವಿತ್ರ ದೃಷ್ಟಿ ಅಂದರೆ ಒಬ್ಬರೊಬ್ಬರನ್ನು ಆತ್ಮಿಕ ಸ್ವರೂಪದಲ್ಲಿ ನೋಡೋದು, ಆತ್ಮಿಕ ಸ್ಥಿತಿಯ ಅನುಭವ ಮಾಡೋದು ಅಲ್ವಾ? ಪವಿತ್ರ ಮನವಚನ ಕರ್ಮದಲ್ಲಿಯೂ ಪವಿತ್ರತೆಯ ಬಲ ಇದ್ದಾಗ ನಮಗೂ ಆಶೀರ್ವಾದ ಸಿಗ್ತದೆ. ನನ್ನನ್ನು ನೋಡಿ ನನಗೇ ಆಶೀರ್ವಾದ, ಬಾಬನಿಂದಲೂ ನಮಗೆ ಆಶೀರ್ವಾದ, ಅನ್ಯರಿಂದಲೂ ಸಹಿತ ಆಶೀರ್ವಾದ. ಮಾತ್ರವಲ್ಲ, ಬಾಬಾ ಹೇಳ್ತಿದ್ದಾರೆ ಎಲ್ಲರಿಂದಲೂ ಆಶೀರ್ವಾದ, ನಿಮಿತ್ತರಿಂದಲೂ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ನಮಗೂ ತಂದೆಯಿಂದಲೂ ನಂತರ ನಿಮಿತ್ತರಿಂದಲೂ ನಮಗೆ ವರದಾನ ಪ್ರಾಪ್ತಿಯಾಗ್ತದೆ, ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ಯಾವಾಗ? ಮನವಚನ ಕರ್ಮದಲ್ಲಿ ಪವಿತ್ರತೆ ಇದ್ದಾಗ ಎಲ್ಲ ಕಡೆಯಿಂದಲೂ ಆಶೀರ್ವಾದ. ಒಂದು ಕಡೆ ಪವಿತ್ರತೆಯ ಬಲ, ಒಂದು ಕಡೆ ಪವಿತ್ರತೆಯ ಫಲ. ಎಷ್ಟು ನಶೆ, ಎಷ್ಟು ದಿಲ್ ಮೇ ಫಲಕ್ಕೆಷ್ಟು, ಖುಷಿ ಎಷ್ಟು, ಅತೀಂದ್ರಿಯ ಸುಖ ಎಷ್ಟು, ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿ ಏನು? ಬಾಬಾ ಅಂತಾರೆ ಮಾತಿನಲ್ಲಿ, ಕರ್ಮದಲ್ಲಿ, ಸ್ವಪ್ನದಲ್ಲಿ, ಮನಸ್ಸಿನಲ್ಲಿ, ಸಂಕಲ್ಪದಲ್ಲಿ ಎಲ್ಲಿನೂ ದುರ್ಬಲತೆ ಇಲ್ಲ. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್. ನೋಡಿ, ಇವೆಲ್ಲ ಪವಿತ್ರತೆಯೇ ಇದಕ್ಕೆಲ್ಲದಕ್ಕೂ ಆಧಾರ. ಎಷ್ಟು ಶಕ್ತಿಶಾಲಿ. ಮಾತಾಡಿದರೆ ಸಾಕು ಶುಭ ಭಾವನೆ ಶುಭ ಕಾಮನೆ ಇರಬೇಕು. ಒಂದು ವೇಳೆ ಇದಕ್ಕೆ ವಿಪರೀತ ಇತ್ತಂದರೆ ಪವಿತ್ರತೆ ನಮ್ಮಲ್ಲಿ ಕಡಿಮೆ ಇದೆ ಅಂತ ಅರ್ಥ. ಇದು ಒಂದು ವೃತ್ತಿ ಆಯಿತು. ದೂಸರ ಸಂಬಂಧ ಸಂಪರ್ಕ ಮೇ ಶುಭ ಭಾವನಾ ಶುಭ ಕಾಮನಾ. ಯಹ ತೋ ಹೈ ಹಿ ಐಸಾ ನಹಿ. ಅವ್ರು ಹಾಗೆ ಬಿಡು ಅಂತ ಹೇಳಬಾರ್ದು ನಾವು. ಯಹ ತೋ ಹೈ ಹಿ ಐಸಾ ನಹಿ, ಲೇಕಿನ್ ಉಸ್ ಆತ್ಮ ಪ್ರತಿ ಭಿ ಶುಭ ಭಾವನಾ. ಆ ಆತ್ಮದ ಪ್ರತಿನೂ ಸಹ ಶುಭ ಭಾವನೆ. ಅವರು ಹಾಗೆ ಬಿಡು ಅಲ್ಲ, ಅವರು ಹಾಗೆ ಇದ್ದಾರೆ ಹೌದು, ಆದರೆ ಅವರ ಪ್ರತಿನೂ ಶುಭ ಭಾವನೆ. जब आप सबने अपने को विश्व परिवर्तन माना है तो सभी है सभी. ಈಗ ನಾನು ವಿಶ್ವ ಪರಿವರ್ತಕ ಅಂತ ಹೇಳ್ಕೊಂಡು ಒಪ್ಕೊಂಡಿವಲ್ವ? ಎಲ್ಲರೂ ತಮ್ಮನ್ನು ವಿಶ್ವ ಪರಿವರ್ತಕ अपने को समझते ही हम विश्व परिवर्तक है. हाथ उठाओ. इसमें तो बहुत अच्छे हाथ उठाते हैं, मुबारक हो. लेकिन बाप दादा आप सभी से एक प्रश्न पूछते हैं. प्रश्न पूछे, जब आप विश्व परिवर्तक हो, विश्व परिवर्तन में यह प्रकृति पांच तत्व भी आ जाते हैं. उन्हों को परिवर्तन कर सकते और अपने को और साथियों को परिवर्तन कर सकते, परिवार को भी परिवर्तन कर सकते हो ना. ವಿಶ್ವ ಪರಿವರ್ತನೆ ಮಾಡೋರು ಪ್ರಕೃತಿಯನ್ನು ಪರಿವರ್ತನೆ ಮಾಡಬೇಕು. ಬಾಬಾ ಅಂತಾರೆ ನಮ್ಮನ್ನು ನಾವೇ ಪರಿವರ್ತನೆ ಮಾಡ್ಕೋಬೇಕು, ಸಾತಿಯರನ್ನು ಪರಿವರ್ತನೆ ಮಾಡಬೇಕು,
ಪರಿವಾರವನ್ನು ಪರಿವರ್ತನೆ ಮಾಡಬೇಕು. विश्व परिवर्तक का अर्थ आत्माओं को, प्रकृति को, सबको परिवर्तन करना. तो अपना वायदा याद करो. सभी ने बाप से वायदा कई बार किया है. बाप दादा यही देख रहे हैं. समय बहुत फास्ट जा रहा है. ಎಲ್ಲರೂ ಸಹಿತ ವಾಯ್ದೆ ಮಾಡಿದಿರಿ, ಅನೇಕ ಬಾರಿ ಮಾಡಿದಿರಿ. ಬಾಬಾ ನೋಡ್ತಾ ಇದ್ದಾರೆ. ಸಮಯನೂ ಬಹಳ ತೀವ್ರಗತಿಯಲ್ಲಿ ಹೋಗ್ತಾ ಇದೆ. ಎಲ್ಲ ಕಡೆಯಿಂದಲೂ ಪುಕಾರ ಅದು ಜಾಸ್ತಿ ಆಗ್ತಾ ಇದೆ. ಸಮಯದ ಪುಕಾರ, ಭಕ್ತರ ಪುಕಾರ, ಆತ್ಮಗಳ ಪುಕಾರ ಎಲ್ಲ ಕಡೆನೂ ಜಾಸ್ತಿ ಆಗ್ತಾ ಇದೆ. पुकार सुनने वाले और परिवर्तन करने वाले उपकारी ಆತ್ಮಯೇ ಕೌನ್ ಹೇ. ಇವೆಲ್ಲ ಪುಕಾರನ್ನು ಒಂದು ಕಡೆ ಕೇಳಬೇಕು, ಒಂದು ಕಡೆ ಪರಿವರ್ತನೆ ಮಾಡಬೇಕು. ಅಂಥ ಉಪಕಾರಿ ಆತ್ಮಗಳು ಯಾರಿದ್ದೀರಿ? ಆಪಿ ಹೋನಾ, ಆಪಿ ಹೋನಾ. बाप दादा ने पहले भी सुनाया, पर उपकारी व विश्व उपकारी बनने के लिए 3 शब्दों को ख़त्म करना पड़ेगा. ಪರೋಪಕಾರಿ ಆಗಬೇಕಾದ್ರೆ, ವಿಶ್ವ ಉಪಕಾರಿ ಆಗಬೇಕಾದ್ರೆ 3 ಶಬ್ದವನ್ನು ನಾವು ಖತಮ್ ಮಾಡಬೇಕು. ಜಾನ್ನೆ ಮೇ ತೋ ಹುಷಾರ್ ಹೋ. ಯಾವುದು 3 ಶಬ್ದ ಅಂದರೆ ತಿಳ್ಕೊಳ್ಳಿಕ್ಕೆ ಭಾಳ ಜಾಣರಿದ್ದೀವಿ. ಬಾಪ್ ದಾದಾ ಜಾನ್ತಾ ಹೇ, ಸಭೀ ಹುಷಾರ್ ಹೇ. ಈಗ ಒಂದು ಶಬ್ದ ಹೇಳಿದ್ರೆ ಸಾಕು ಬಾಬಾ, ಉಳಿದೆರಡು ಶಬ್ದ ನೀವೇ ಹೇಳಿಬಿಡ್ತೀರಿ. 3 ಶಬ್ದ ಅದನ್ನು ಖತಮ್ ಮಾಡಬೇಕು. ಏಕ ಪಹಲಾ ಶಬ್ದ परचिंतन, दूसरा शब्द परदर्शन, तीसरा शब्द परमत. ಯಾಕೆ ಹೇಳ್ತಿದ್ದಾರೆ ಬಾಬಾ? ನಾವು ಪರ ಉಪಕಾರಿಗಳು, ವಿಶ್ವ ಉಪಕಾರಿಗಳು ಅಂದ ಮೇಲೆ ಇದು 3 ಶಬ್ದ ನಮ್ಮಲ್ಲಿ ಇರಬಾರ್ದು. ಪರಚಿಂತನೆ, ಪರದರ್ಶನ, ಪರಮತ. ನಾವು ಪರ ಉಪಕಾರಿಗಳು. ನಾವು ಆದ್ದರಿಂದ ಪರ 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 3 ಪರ 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 ನಮ್ಮ ಹತ್ರ ಇರಬಾರ್ದು. ಪರಚಿಂತನೆ, ಪರದರ್ಶನ, परमत. इन तीनों ही पर शब्द को खत्म कर पर ಉಪಕಾರಿ ಬನೆಂಗೆ. ಈ 3 ಪರವನ್ನು ನಾವು ಸಮಾಪ್ತಿ ಮಾಡಿದರೆ ಪರ ಉಪಕಾರಿ ಆಗ್ತೀವಿ. ಪರಚಿಂತನೆ, ಪರದರ್ಶನ, परमत. ये 3 ಶಬ್ದಿ ವಿಘ್ನ ರೂಪ बनते हैं. ನೆನಪಿದೆ ಅಲ್ವಾ? ಇದೇನು ಹೊಸ ಮಾತಲ್ಲ. तो कल ಚೆಕ್ करना. ಅಮೃತ ವೇಳೆ ಚೆಕ್ ಮಾಡ್ಕೋಬೇಕು. ಬಾಪ್ತಾದ ಎಲ್ಲ ಕಡೆ ಚಕ್ಕರ್ ಹಾಕ್ತಾರೆ, ನೋಡ್ತಾರೆ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತೇಳಿ. ದೇखेंगे क्या कर रही हैं, क्योंकि अभी ಅವಶ್ಯಕತೆ है. ವರ್ತಮಾನ ಸಮಯದಲ್ಲಿ ಮಕ್ಕಳು ರೆಡಿಯಾಗಬೇಕು, ಭಾಳ ಅವಶ್ಯಕತೆ ಇದೆ. ಎಲ್ಲ ಅವರ ಪುಕಾರ್ ಕೇಳಂಗಿಲ್ವಾ? ಅವರೆಲ್ಲ ಪುಕಾರನ್ನು ಕೇಳಿ ಅವ್ರಿಗೇನು ಮಾಡಬೇಕು? ಭಕ್ತರಿಗೆ ಅವ್ರನ್ನ ಶಕ್ತಿಶಾಲಿ ಮಾಡಬೇಕಲ್ಲ. ಅದಕ್ಕೆ ಪವಿತ್ರತೆ ನಮ್ಮದು ವೀಕ್ ಇರಬಾರ್ದು. ನಮ್ಮ ಮಾತಿನಲ್ಲಿ ಶುಭ ಭಾವನೆ, ಶುಭ ಕಾಮನೆ ಇರಬೇಕು. ನಮ್ಮ ವೃತ್ತಿ, ನಮ್ಮ ದೃಷ್ಟಿ, ಸಂಬಂಧ ಸಂಪರ್ಕದಲ್ಲಿ ಶುಭ ಭಾವನೆ, ಶುಭ ಕಾಮನೆ, ನೋಡೋದು, ಯೋಚಿಸೋದು ಎಲ್ಲ. ಯಾಕೆಂದರೆ ನಾವು ವಿಶ್ವ ಪರಿವರ್ತಕರು. ಬಾಬಾ ಅಂತಿದ್ದಾರೆ, ವಿಶ್ವ ಪರಿವರ್ತಕರಾಗಿ ನಾವು ಎಲ್ಲರನ್ನೂ ಪರಿವರ್ತನೆ ಮಾಡೋದರಿಂದ, ಪಂಚತತ್ವ ಪ್ರಕೃತಿಯನ್ನು ಪರಿವರ್ತನೆ ಮಾಡೋದರಿಂದ ವಿಶೇಷವಾಗಿ ನಾವು ಪರಿವರ್ತನೆಯಲ್ಲಿ ವೀಕ್ ಇರಬಾರ್ದು. ಅದಕ್ಕೆ ಪರಿವರ್ತನೆ ಅಂದರೆ ಪರೋಪಕಾರಿಯಾಗಿರಿ. 3 ಶಬ್ದ ಖತಮ್ ಮಾಡಿ. ಪರಚಿಂತನೆ, ಪರದರ್ಶನ, परमत. ಅಮೃತ ವೇಳೆ ಚೆಕ್ ಮಾಡ್ತಿದ್ದಾರೆ ಬಾಬಾ. ಅಭಿ ಅವಶ್ಯಕತೆ है समय प्रमाण, पुकार प्रमाण, हर एक दुखी आत्मा को मनसा सकाश द्वारा सुख शांति के अंजलि देने का. ವರ್ತಮಾನ ಸಮಯದಲ್ಲಿ ಭಾಳ ಅವಶ್ಯಕತೆ ಇದೆ. ಪ್ರತಿಯೊಂದು ಆತ್ಮಗಳು, ದುಃಖಿ ಆತ್ಮಗಳಿದ್ದಾರೆ, ಅವರ ಪುಕಾರ ಕೇಳಬೇಕು. ನಾವು ಮನಸ ಸಕಾಶ ಕೊಡಬೇಕು, ಸುಖ ಶಾಂತಿಯ ಆಸರೆಯನ್ನು ಅವರಿಗೆ ಕೊಡಬೇಕಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಬಾಪ್ दादा कभी कभी बच्चों को अचानक देखते हैं, क्या कर रहे हैं. ಎಷ್ಟು ಸಮಯ ಸಮೀಪ ಆಗಿದೆ, ಎಷ್ಟು ಎಲ್ಲ ಕಡೆ ಮೊರೆ ಕೇಳ್ತಾ ಇದೆ. ದುಃಖಿ ಆತ್ಮಗಳು ಅನ್ನ ಮನಸ ಸಕಾಶದ ಮೂಲಕ ಅವರಿಗೆ ಸುಖ ಶಾಂತಿಯನ್ನು ಕೊಡಬೇಕು ನಾವೀಗ. ಬಾಪ್ दादा ನೋಡ್ತಿದ್ದಾರೆ. ಬಚ್ಚೋಂಕು ಅಚಾನಕ್ ದೇಖ್ತೆ. ಏನು ಮಾಡ್ತಿದ್ದಾರೆ ಮಕ್ಕಳು? ಜಗತ್ತಿಗೆ ಎಷ್ಟು ಅವಶ್ಯಕತೆ ಇದೆ, ಮಕ್ಕಳೇನು ಮಾಡ್ತಿದ್ದಾರೆ? बच्चों से प्यार तो है ना, बच्चों के साथ जाना है, अकेला नहीं जाना, साथ चलेंगे ना. तो आगे वाले नहीं उठा रहे हैं,
ಸಾಥ್ ಚಲೆಂಗೆನಾ? ಒಂದು ಕಡೆ ಜೊತೆಗೆ ಹೋಗ್ಬೇಕಲ್ಲ ಬಾಬನೇ ಜೊತೆಗೆ. ಬಾಬನ ಜೊತೆ ಹೋಗೋಕ್ಕಿಂತ ಮೊದಲು ಈ ದುಃಖಿ ಆತ್ಮಗಳಿಗೆಲ್ಲ ನಾವು ಸಕಾಶ ಕೊಡಬೇಕು. ಬಾಬಾ ಅಂತಾರೆ ಇನ್ನೊಂದು ಕಡೆ ಬಾಬನ ಜೊತೆಗೆ ಹೋಗಬೇಕು ನಾವು. बाप दादा भी बच्चों के कारण इंतज़ार कर रहे हैं. एडवांस पार्टी आपकी दादियाँ, आपके विशेष पांडव, आप सबका भी इंतज़ार कर रहे हैं. ಎಲ್ಲರೂ ನಮಗೆ ಕಾಯ್ತಾ ಇದ್ದಾರೆ. ಅಡ್ವಾನ್ಸ್ ಪಾರ್ಟಿಯವರು ಕಾಯ್ತಿದ್ದಾರೆ, ದಾದಿಯರು ಕಾಯ್ತಾ ಇದ್ದಾರೆ, ವಿಶೇಷ ಪಾಂಡವರು ಕಾಯ್ತಾ ಇದ್ದಾರೆ. ಉನ್होंने भी दिल में पक्का वायदा किया हम सब साथ में चलेंगे. ಈಗೆಲ್ಲ ಈಗಾಗಲೇ ಹಿರಿಯರೆಲ್ಲ ಹೋಗಿದ್ದಾರಲ್ಲ, ಅವರು ಸಹಿತ ಪಕ್ಕಾ ವಾಯ್ದಾ ಕೊಟ್ಟಿದ್ದಾರೆ, ನಾವೆಲ್ಲ ಒಟ್ಟಿಗೆ ಹೋಗೋದು ಅಂತ ಹೇಳಿಕೊಂಡು. ತೋಡೆ ನಹಿ ಸಬ್ಕೆ ಸಬ್ ಸಾಥ್ ಚಲೆಂಗೆ. ಬಾಬನ ಜೊತೆಗೆ ಬರೀ ಆ ದಾದಿಯರಷ್ಟೇ ಹೋಗೋದಲ್ಲ, ಜೊತೆಗೆ ನಾವು ಸಾಥ್ ಚಲೆಂಗೆ. ನಾಳೆ ಅಮೃತ ವೇಳೆ ಅಪ್ನೆ ಕೋ ಚೆಕ್ ಕರ್ನಾ ಕಿಸ್ ಬಾತ್ ಕಿ ಕಮಿ ಹೈ. ಎಲ್ಲರೂ ಅಮೃತ ವೇಳೆ ತಮ್ಮನ್ನು ಚೆಕ್ ಮಾಡ್ಕೋಬೇಕು, ಯಾವ ಮಾತಿನಲ್ಲಿ ಕೊರತೆ ಇದೆ. ಕ್ಯಾ ಮನ್ಸಾಕಿ ವಾಣಿಕಿ ಕರ್ಮಣಮೆ ಆನೆಕಿ. ಯಾವುದರಲ್ಲಿ ಕೊರತೆ ಇದೆ? ಮನಸ್ಸಿನಲ್ಲಿ ಕೊರತೆ ಇದೆಯಾ? ಮಾತಿನಲ್ಲಿ ಕೊರತೆ ಇದೆಯಾ? ಕರ್ಮದಲ್ಲಿ ಏನಾರು ಹೆಚ್ಚು ಕಡಿಮೆ ಇದೆಯಾ? बाप दादा ने एक बारी सभी सेंटर्स का चक्कर लगाया, बताए क्या देखा. ಸರಿ ಹೇಳಿ ಏನು ಕೊರತೆ ಅಂತ. ನೀವು ಹೇಳಲಿಲ್ಲ ಅಂದರೆ ಬಾಬನೇ ಎಲ್ಲ ಸೇವಾ ಕೇಂದ್ರಕ್ಕೆ ಒಮ್ಮೆ ಚಕ್ಕರ್ ಹಾಕಿದರು. ನಾನೇ ಹೇಳ ಕಮ್ಮಿ ಕಿಸ್ ಬಾತ್ ಕಿ. तो यही दिखाई दिया, एक सेकंड में परिवर्तन कर फुल स्टॉप लगाना इसकी कमी है. ಯಾಕೆಂದರೆ ಒಂದು ಸೆಕೆಂಡಿನಲ್ಲಿ ಪರಿವರ್ತನೆಯನ್ನು ಮಾಡಿ ಫುಲ್ ಸ್ಟಾಪ್ ಹಾಕೋಬೇಕು ನಾವು. ಒಂದು ಸೆಕೆಂಡಿಗೆ ನಮ್ಮನ್ನು ಪರಿವರ್ತನೆ ಮಾಡಿಕೊಂಡು ಫುಲ್ ಸ್ಟಾಪ್ ಹಾಕಿ ಪರೋಪಕಾರಿಯಾಗಿ ಬಿಡಬೇಕು. ಇದು ಪರಚಿಂತನೆ, ಪರದರ್ಶನ, ಪರಮತ, ಈ ಪರ ಮಾಡ್ತಾ ಕೂತ್ಕೊಂಡ್ರೆ ಪರರಿಗೆ ಉಪಕಾರ ಯಾವಾಗ? ಒಂದು ಸೆಕೆಂಡಿಗೆ ನಾನು ಪರಿವರ್ತನೆ ಆಗಬೇಕು, ಒಂದು ಸೆಕೆಂಡಿಗೆ ಫುಲ್ ಸ್ಟಾಪ್. ಇದರದ್ದು ಕೊರತೆ ಇದೆ. जब तक फुल स्टॉप लगाओ तब तक पता नहीं क्या क्या हो जाता है. ನೀವು ಪೂರ್ಣ ವಿರಾಮ ಹಾಕುವ ತನಕ ಏನೇನಾಗ್ತದೇನೋ. बाप दादा ने सुनाया ना, एक लास्ट टाइम की लास्ट एक घड़ी होगा जिसमें फुल स्टॉप लगाना पड़ेगा. ಕೊನೆಯ ಸಮಯದ ಕೊನೆಯ ಗಳಿಗೆ ಫುಲ್ ಸ್ಟಾಪ್ ಹಾಕಬೇಕಾಗ್ತದೆ. ಈಗ ಅಂತಹ ಕೊನೆಯ ಗಳಿಗೆಗೆ ಬಂದು ತಲುಪಿದ್ದೀವಿ. ಎಲ್ಲ ಕಡೆ ಪುಕಾರ್ ಕೇಳಿ ಬರ್ತಾ ಉಂಟು. ಅಂತಿಮ ಸಮಯ ಇದು. ಸಮಯಕ್ಕೆ ಪುಕಾರ್ ನೋಡಿ, ಭಕ್ತರ ಪುಕಾರು, ದುಃಖ್ಯಾತ್ಮಗಳ ಪುಕಾರು. ಅಚಾನಕ್ ನಾವು ಎವರಿಡೇ ಇರಬೇಕು. ಒಂದು ಸೆಕೆಂಡಿಗೆ ಅವರ ದುಃಖ ಶಾಂತಿ ದೂರ ಮಾಡುವಂಗಿರಬೇಕು. ಹಿಂದೆನೂ ಬಾಬಾ ಅಂದಿದ್ದಾರೆ, ನಮ್ಮ ಮುಖ ಹೆಂಗಿರಬೇಕು, ಅವ್ರ ದುಃಖ ಶಾಂತಿ ಇಲ್ಲಿ ಬಂದಾಗ ನಮ್ಮನ್ನು ಕಂಡ ಕೂಡಲೇ, ನಮ್ಮ ದೃಷ್ಟಿ ಬಿದ್ದ ಕೂಡಲೇ ಅವರ ದುಃಖ ದೂರ ಆಗಬೇಕು, ಅಶಾಂತಿ ದೂರ ಆಗಬೇಕು. ಆ ರೀತಿ ನಾವು ಈಗಲೇ ಅವರಿಗೆ ಅದರಿಂದ ಮುಕ್ತಗೊಳಿಸ್ಬೇಕು. ಮುಕ್ತಿದಾತ ಎಷ್ಟು ಮಟ್ಟಿಗೆ ಆಗಿದ್ದೀರಿ? ಒಂದು ಸೆಕೆಂಡ್ಗೆ ನಾವು ಮುಕ್ತಿ ಕೊಡುವಂಥವರು ಬಾಬಾ ಅಂತಾರೆ. ಅದಕ್ಕೆ ನಮ್ಮ ಹತ್ರ ಫುಲ್ ಸ್ಟಾಪ್ ಹಾಕುವಂಥ ಗುಣ ಬೇಕು. ಒಂದು ಸೆಕೆಂಡ್ಗೆ ಫುಲ್ ಸ್ಟಾಪ್ ಹಾಕಬೇಕು. ಎಲ್ಲೇ ತನಕ ಫುಲ್ ಸ್ಟಾಪ್ ಹಾಕೋದಿಲ್ವೋ ಅದೇ ಕೊರತೆ ಅಂತಾರೆ ಬಾಬಾ. ತಬ್ ತಕ್ ಪತಾ ನಹಿ ಕ್ಯಾ ಕ್ಯಾ ಹೋತಾ ಹೈ. ಬಾಪ್ दादा ने सुनाया ना, एक लास्ट टाइम की लास्ट एक घड़ी होगी, फुल स्टॉप हाकಬೇಕಲ್ಲ ನಾವು. लेकिन क्या देखा, लगाना फुल स्टॉप है लेकिन लग जाता है कोमा. दूसरों की बातें याद करते, यह क्यों होता, यह क्या होता, इसमें आश्चर्य की मात्रा लग जाती है तो फुल स्टॉप नहीं लग जाता. लेकिन कोमा क्वेश्चन की निशानी और क्यों क्वेश्चन की क्यों लग जाती है, इसको चेक करो. ಒಂದು ಸೆಕೆಂಡಿಗೆ ಪೂರ್ಣ ವಿರಾಮ ಹಾಕ್ರಿ. ಆಶ್ಚರ್ಯ ಚಿಹ್ನೆನೂ ಬೇಡ, ಕೊಮ್ಮನೂ ಬೇಡ. ಒಂದು ವೇಳೆ ಕ್ಯೂ ಅಂತ ಹೇಳ್ಕೊಂಡು ಕ್ವಶನ್ ಮಾರ್ಕ್ ಹಾಕಿದರೆ ಮುಂದಕ್ಕೆ ದೊಡ್ಡ ಕ್ಯೂವೇ ಬಂದು ನಿಂತು ಬಿಡ್ತದೆ. इसको चेक करना. अगर फुल स्टॉप लगाने की आदत नहीं होगी तो अंत मते सोगति श्रेष्ठ नहीं होगी. ಫುಲ್ ಸ್ಟಾಪ್ ಹಾಕುವಂಥ ಅಭ್ಯಾಸ ಹೀಗೆ ಬೆಳೆಸ್ಕೊಂಡಿಲ್ಲ ಅಂದರೆ ಅಂತಿಮ ಕ್ಷಣ ಇರ್ತದಲ್ಲ, ಅದರ ಗತಿ ಹೆಂಗೆ ಅದಕ್ಕೆ ತಕ್ಕಂತೆ ಗತಿ ಸಿಗ್ತದೆ.
ಊಂಚಿ ನೈ ಹೋಗಿ ಒಂದು ವೇಳೆ ಶ್ರೇಷ್ಠ ಇಲ್ಲ, ಅಂತಿಮ ಆ ಸಮಯ ಶ್ರೇಷ್ಠ ಇಲ್ಲ ಅಂತ ತಿಳ್ಕೋಣ, ಏನಾಗ್ಬೋದು ಹೇಳಿ? ಬಾಪ್ दादा होमवर्क दे रहे हैं, खास कल अमृत ವೇಳೆ ಚೆಕ್ करना चेंज करना पड़ेगा. ಅಮೃತ ವೇಳೆ ಎಲ್ಲರೂ ಚೆಕ್ ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕು. ಏನಿದ್ರು ಫುಲ್ ಸ್ಟಾಪ್ ಹಾಕಬೇಕು. ಯಾವುದನ್ನು ಬೆಳೆಸಬಾರ್ದು. ಕೊಮ್ಮನೂ ಬೇಡ, ಆಶ್ಚರ್ಯ ಚಿಹ್ನೆನೂ ಬೇಡ, ಯಾವುದು ಬೇಡ, ಫುಲ್ ಸ್ಟಾಪ್ ಹಾಕ್ಬೇಕು. ಮತ್ತೆ ಮುಂದೆ ಹೋಗ್ಬಿಡ್ಬೇಕು ಅಲ್ವಾ? ಬಾಬಾ ಇದೇ ಹೋಮ್ವರ್ಕ್ ಕೊಡ್ತಾ ಇದ್ದಾರೆ, ಚೆಕ್ ಮಾಡ್ಕೊಳ್ಳಿ. 18 जनवरी तक सेकंड में फुल स्टॉप लगाने का बार बार अभ्यास करो. ಜನವರಿ 18ರವರೆಗೆ ಪೂರ್ಣ ವಿರಾಮ ಹಾಕುವ ಬಾರಿ ಬಾರಿ ಅಭ್ಯಾಸವನ್ನು ಮಾಡಿ. जनवरी मास में सभी को बाप समान बनने का उमंग आता है ना. ಈ ಜನವರಿ ತಿಂಗಳಂದ್ರೆ ಏನು? ನಾವು ಬ್ರಹ್ಮ ಬಾಬನ ಸಮಾನ ಆಗಬೇಕು ಅನ್ನುವಂಥ ಉತ್ಸಾಹ ಇದೆ ಅಲ್ವಾ ಎಲ್ಲರಿಗೂ? ಈ ತಿಂಗಳೇ ಬ್ರಹ್ಮ ಬಾಬನ ಸಮಾನ ಆಗುವ ಉತ್ಸಾಹದ ತಿಂಗಳು. ಅದಕ್ಕೆ ನಾವು ಫುಲ್ ಸ್ಟಾಪ್ ಹಾಕಬೇಕು. ಹಳತ್ತು ಯಾವುದಕ್ಕೂ ಸಹಿತ ಪರಚಿಂತನೆ, ಪರದರ್ಶನ, ಪರಮತ ಇವೆಲ್ಲ ಫುಲ್ ಸ್ಟಾಪ್ ಹಾಕಿ ಪರ ಉಪಕಾರಿ ಆಗಬೇಕು. ಪೂರ್ಣ ವಿರಾಮ ಹಾಕಿರಿ, ಎಲ್ಲವನ್ನು ಮರೆತು ಬಿಡಿ. ಒಂದು ವೇಳೆ ಕ್ವಶನ್ ಮಾರ್ಕ್ ಹಾಕಿದರೆ ಬಾಬಾ ಅಂತಾರೆ ನಾಳೆ ಪ್ರಶ್ನೆಗಳ ಕ್ಯೂ ಬಂದು ನಿಂತು ಬಿಡ್ತದೆ. जनवरी 18 सभी को अपनी चिट्ठी लिख करके बॉक्स में डालना है. 18 तारीख तक क्या रिज़ल्ट रही? फुल स्टॉप लगा, वह मात्राएं लग गई. पसंद है? पसंद है? कांधे हिलाओ. बाप दादा का बच्चों से बहुत प्यार है. अकेला नहीं जाने चाहते तो क्या करेंगे? ಬಾಬಾ ಒಬ್ಬರೇ ಪರನಾಮಕ್ಕೆ ಹೋಗ್ಲಿಕ್ಕೆ ಇಷ್ಟಪಡೋಂಗಿಲ್ಲ. ಎಲ್ಲ ದಾದಿಯರು, ಹಿಂದಿನ ಪಾಂಡವರು ಎಲ್ಲರೂ ತಯಾರಾಗಿ ಬಾಬನ ಜೊತೆಗೆ ರೆಡಿಯಾಗಿ ಹೋಗಲಿಕ್ಕೆ ರೆಡಿಯಾಗಿದ್ದಾರೆ. ಆದರೆ ನಮ್ಮನ್ನು ಇನ್ನೂ ವೆಯ್ಟ್ ಮಾಡ್ತಿದ್ದಾರೆ ಬಾಬಾ, ನಾವು ಬರಬೇಕಂತ ಹೇಳಿಕೊಂಡು. ನಾವೀಗ ತಂದೆ ಸಮಾನ ಆಗಬೇಕು. ಇದೇ ತಿಂಗಳು ತಂದೆಯ ಸಮಾನ ಆಗುವಂಥ ತಿಂಗಳು ಜನವರಿ ತಿಂಗಳು. ಅಭಿ ಫಾಸ್ಟ್ ತೀವ್ರ ಪುರುಷಾರ್ಥ ಕರೋ. ತೀವ್ರ ಗತಿಯಿಂದ ಫಾಸ್ಟಾಗಿ ಪುರುಷಾರ್ಥವನ್ನು ಮಾಡಿ. ಅಭಿ ಡೀಲಾ ಡಾಲಾ ಪುರುಷಾರ್ಥ ಸಫಲತಾ ನಹಿ ದಿಲಾ ಸಕ್ತಾ. ಡೀಲಾ ಡಾಲಾ ಪುರುಷಾರ್ಥ ಇದ್ದರೆ ಸಫಲತೆ ನಮಗೆ ಸಿಗುವುದಿಲ್ಲ. ಪ್ಯೂರಿಟಿ की पर्सनैलिटी ರಾಯಲ್ಟಿ ರಿಯಾಲಿಟಿ ಕहा जाता है. ಪವಿತ್ರತೆಗೆ ಪರ್ಸನ್ಯಾಲಿಟಿ, ಪವಿತ್ರತೆಯ ರಿಯಾಲಿಟಿ, ಪವಿತ್ರತೆಯ रॉयल्टी ಅಂತ ಕರೆಯಲಾಗ್ತದೆ. तो अपनी रियलिटी को याद करो, रॉयल्टी को याद करो. ಅನಾದಿ ರೂಪ ಮೇ ಬಿ ಹೇಳಿ, ಪವಿತ್ರತೆ ರಾಯಲ್ಟಿಯನ್ನು ನೆನಪು ಮಾಡ್ಕೊಳ್ಳಿ. ಅನಾದಿ ರೂಪದಲ್ಲಿ ಹೆಂಗಿದ್ದೆವು? ಬಾಪಕ್ಕೆ ಸಾಥ್ ಅಪನೆ ದೇಶ ಮೇ ವಿಶೇಷ ಆತ್ಮಾಯೇ ಹೋ. ಪರನಾಮದಲ್ಲಿ ಎಂಥ ಪವಿತ್ರ ಆತ್ಮಗಳು ನಾವು. ತಂದೆ ಜೊತೆಗೆ ವಿಶೇಷ ಆತ್ಮಗಳು. ಆಕಾಶದಲ್ಲಿ ವಿಶೇಷ ಸಿತಾರ ಚಮಕ್ತೆ ಹೇನಾ, ಅದೇ ರೀತಿ ನಾವು ಸಹಿತ ಅನಾದಿ ರೂಪ ಮೇ ವಿಶೇಷ ಸಿತಾರ ಚಮಕ್ತೆ ಹೋ. ಬಾಬನ ಜೊತೆಗೆ ಅನಾದಿ ರೂಪದಲ್ಲಿ ವಿಶೇಷ ನಕ್ಷತ್ರಗಳು ನಾವು ಹೊಳಿತಾ ಇರ್ತೀವಿ. ಅಪನೆ ಅನಾದಿ ಕಾಲಕ್ಕೆ ರಾಯಲ್ಟಿ ಯಾದ್ ಕರೋ. ನೋಡಿ, ನಮ್ಮದು ಅನಾದಿ ಕಾಲದಲ್ಲಿಯೂ ನಾನು ಪವಿತ್ರನೇ. ಬನ್ನಿ ಈಗ ಆದಿ ಕಾಲಕ್ಕೆ. ಫಿರ್ ಸತ್ಯುಗ ಮೇ ಜಬ್ ಆತೆ ಹಿ ತೋ ದೇವತಾ ರೂಪಕ್ಕೆ ರಾಯಲ್ಟಿ ಯಾದ್ ಕರೋ. ದೇವತಾ ರೂಪದ ಒಂದು ರಾಯಲ್ಟಿಯನ್ನು ನೆನಪು ಮಾಡ್ಕೊಳ್ಳಿ. ಸಭಿ ಕೆ ಸಿರ್ ಪರ್ ರಾಯಲ್ಟಿ ಕಿ ಲೈಟ್ ಕಾ ತಾಜ್ ಹೈ. ಬಾಬಾ ಅಂತಾರೆ ಎಲ್ಲರ ತಲೆ ಮೇಲೆ ರಾಯಲ್ಟಿಯ ಪವಿತ್ರತೆಯ ಕಿರೀಟ. ಸತ್ಯುಗದಲ್ಲಿ ನಾವೆಲ್ಲ ಪವಿತ್ರ ದೇವಾತ್ಮರು. ತಲೆಯ ಸುತ್ತ ಪವಿತ್ರತೆಯ ಕಿರೀಟ. ಅನಾದಿ ಕಾಲದಲ್ಲಿ ಪವಿತ್ರ ನಕ್ಷತ್ರದಂತೆ ಬಾಬನ ಜೊತೆಗೆ ಹೊಳಿತಾ ಇದ್ದೆವು. अनादि आदि कितनी रॉयल्टी है. बन्नी द्वापर में आओ. द्वापरದಲ್ಲಿ ಪವಿತ್ರತೆ ಹೆಂಗಿದೆ? तो भी आपके चित्रों जैसी रॉयल्टी और किसकी नहीं है. ಎಲ್ಲ ದೇವಿ ದೇವತೆಗಳನ್ನು ಗುಡಿಯಲ್ಲಿ ಪೂಜೆ ಮಾಡೋದು ನೋಡಿದರೆ ಎಷ್ಟು ರಾಯಲ್ಟಿ. ಅದು ಸಹ ಸಂಗಮ ಯುಗದ ಪವಿತ್ರತೆಯೇ ಆಧಾರ. ನೇತಾओं ಅಭಿನೇತಾओं ಧರ್ಮಾತ್ಮಾओं ಚಿತ್ರ ಬಂತೆ. ಈಗ ಎಷ್ಟೋ ಲೀಡರ್ಸ್ ಇದ್ದು ಚಿತ್ರ ಮಾಡ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದು ಚಿತ್ರ ಮಾಡ್ತಾರೆ, ಧರ್ಮಾತ್ಮರ ಚಿತ್ರವನ್ನು ಮಾಡ್ತಾರೆ. ಆಪಕ್ಕಿ ಚಿತ್ರಂಕಿ ಪೂಜಾ, ನಮ್ಮ ಚಿತ್ರವನ್ನು ಮಾಡಿ
ದೊಡ್ಡ ಗುಡಿ ಕಟ್ಟಿ ಗರ್ಭಗುಡಿ ಮಾಡಿದರೆ ಒಳಗಡೆ ಇಟ್ಟು ಪೂಜೆ ಮಾಡ್ತಾರೆ. ಈ ನೇತರು ನಾಯಕರು ಧರ್ಮಸ್ಥಾಪಕರ ಚಿತ್ರ आ रीति ಇಲ್ಲ. आपके चित्रों की विशेषता कितनी रॉयल है, चित्र को देख कर ही सब खुश हो जाते हैं ना. ಇನ್ನು ಕಿತ್ತೂರು ಚೆನ್ನಮ್ಮನ ಮೂರ್ತಿ, ಅಂಬೇಡ್ಕರ್ ಮೂರ್ತಿ, ಸುಭಾಷ್ ಚಂದ್ರರವರ ಮೂರ್ತಿ, ಮಹಾತ್ಮ ಗಾಂಧೀಜಿಯವರ ಮೂರ್ತಿ, ನೆಹರೂಜಿಯವರ ಮೂರ್ತಿ ಅಲ್ಲಲ್ಲಿ ಸರ್ಕಲಲ್ಲೋ ಎಲ್ಲೆಲ್ಲೋ ಇಡ್ತಾರೆ. ಆದರೆ ನಮ್ಮ ಪೂಜ್ಯ ಸ್ವರೂಪವನ್ನು, ಚಿತ್ರವನ್ನು ಎಷ್ಟು ಸುಂದರ ಪವಿತ್ರ ವಾತಾವರಣದಿಂದ, ಎಷ್ಟು ರಾಯಲ್ಟಿಯಿಂದ ಪೂಜೆ ಮಾಡ್ತಾರೆ. ಚಿತ್ರನ ದ್ವಾರ भी कितनी दुआएं लेते हैं. ಬರೇ ನಮ್ಮ ಚಿತ್ರ ಇಟ್ಕೊಂಡು ಚಿತ್ರದ ಮೂಲಕನೇ ಆಶೀರ್ವಾದ ತಗೋತಾರೆ. तो ये सब रॉयल्टी पवित्रता की है. पवित्रता बनी ब्राह्मण जन्म का जन्म सिद्ध अधिकार है. ನಮ್ಮ ಅನಾದಿ ಸ್ವರೂಪ, ಆದಿ ಸ್ವರೂಪ, ಮಧ್ಯಕಾಲದ ಪೂಜ್ಯ ಸ್ವರೂಪ ಎಲ್ಲದಕ್ಕೂ ಸಂಗಮ ಯುಗದ ಬ್ರಾಹ್ಮಣ ಜೀವನದ ಪವಿತ್ರತೆ ಇದು ನನ್ನ ಜನ್ಮಸಿದ್ಧ ಅಧಿಕಾರ. पवित्रतया कमी समाप्त होना चाहिए. ऐसे नहीं हो जाएगा, इस समय वैराग्य आ जाएगा तो हो जाएगा. बातें बहुत अच्छे अच्छे सुनाती हैं. बाबा आप फिक्र नहीं करो, बाबा हो जाएगा. ಭಾಳ ಚೆನ್ನಾಗಿ ಮಾತಾಡ್ತೀರಲ್ವ ಬಾಬಾ, ನೀನು ಚಿಂತೆ ಮಾಡಬೇಡ, ಎಲ್ಲ ಆಗ್ತದೆ ಬಾಬಾ, ನಾವು ಮೊದಲೇ ಎಲ್ಲ ಸರಿ ಆಗ್ತೀವಿ. लेकिन बाप दादा को इस जनवरी मास तक स्पेशल पवित्रता में हर एक को संपन्न करना है. ಬಾಬಾ ಮಾತ್ರ ಬಿಡಂಗಿಲ್ಲ. ಈಗ ಈ ಜನವರಿ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಸ್ಪೆಷಲ್ ಆಗಿ ಪವಿತ್ರತೆಯಲ್ಲಿ ಎಲ್ಲರೂ ಸಂಪನ್ನಾಗಲೇಬೇಕು. ಪವಿತ್ರತೆ ಎಂದರೆ ಕೇವಲ ಬ್ರಹ್ಮಚರ್ಯ ಅಲ್ಲ, ವ್ಯರ್ಥ ಸಂಕಲ್ಪ ಬಿ ಅಪವಿತ್ರತಾ ಹೇ. ಬಾಬಾ ಮೊದಲೇ ಅಂದರೆ ಸಂಕಲ್ಪ, ಮಾತು, ಕರ್ಮ ಸ್ವಪ್ನದಲ್ಲಿಯೂ ಅಪವಿತ್ರತೆ ಬರಕೂಡದು. ಈ ಜನವರಿ ತಿಂಗಳಲ್ಲೇ ನಾವು ಆ ರೀತಿ ಇರುವುದನ್ನು ನೋಡಲಿಕ್ಕೆ ಬಯಸ್ತಿದ್ದಾರೆ ಬಾಬಾ. ವ್ಯರ್ಥ ಸಂಕಲ್ಪನ ಅಪವಿತ್ರತೆ, व्यर्थ बोल रोब के जिसको कहते हैं क्रोध का अंश रोब, वो भी समाप्त हो जाए. ವ್ಯರ್ಥ ಮಾತಿನಲ್ಲಿ ಕ್ರೋಧನೂ ಬೇಡ, ರೋಬನೂ ಬೇಡ, ಎಲ್ಲವೂ ಏನಾಗಿರಬೇಕು, ಸಮಾಪ್ತಿಯಾಗಬೇಕು ಅಂತ ಬಾಬಾ ತಿಳಿಸ್ತಾರೆ. ಸಂಸ್ಕಾರ ಐಸೆ ಬನಾವು ಜೋ ದೂರ್ ಸೆ ಹಿ ಆಪ್ಕೋ ದೇಖ್ ಪವಿತ್ರತಾ ಕೆ ವೈಬ್ರೇಷನ್ ಲೇ. ಇಂಥ ಚಂದ ಒಂದು ಸಂಸ್ಕಾರವನ್ನು ರೂಪಿಸಿಕೊಳ್ಳಿ. ದೂರದಲ್ಲಿ ನಮ್ಮನ್ನು ನೋಡಿದ್ರೂ ಆ ವೈಬ್ರೇಷನ್ ಅವರಿಗೆ ತಾಗಬೇಕು. ಆಪ್ ಜೈಸಿ ಪವಿತ್ರತಾ ಜೋ ರಿಯಲ್ಟಿ ಮೇ आप आत्मा भी पवित्र, शरीर भी पवित्र. ರಿಸಲ್ಟ್ ಮೇ ಬಾಬಾ ಅಂತಾರೆ ನಮ್ಮ ಪವಿತ್ರತೆ ಹೆಂಗೆ, ರಿಸಲ್ಟಲ್ಲಿ ಆತ್ಮನೂ ಪವಿತ್ರ, ಶರೀರನೂ ಪವಿತ್ರ, ಡಬಲ್ ಪವಿತ್ರತಾ ಪ್ರಾಪ್ತ ಹೇ. ಸಂಗಮ ಯುಗದ ಪವಿತ್ರ ಜೀವನದ ರಿಸಲ್ಟ್ ಏನು, ಆತ್ಮನೂ ಪವಿತ್ರ, ಶರೀರನೂ ಪವಿತ್ರ ಅಂತ ಸತ್ಯಯುಗದ ದೇವತಾ ಶರೀರವನ್ನು ಪಡ್ಕೋತೀವಿ. ಇದು ಸಂಗಮ ಯುಗದ ಪವಿತ್ರತೆಯ ರಿಸಲ್ಟ್. जब भी कोई भी बच्चा पहले आता है तो बाप का वरदान कौन सा मिलता याद है? ಮೊದಲು ಬಂದ ಕೂಡಲೇ ಬಾಬನ ವರದಾನ ಏನು? ನಾವು ಎದುರಿಗೇನೆ ಹಾಕಿವಲ್ಲ, ಎದುರಿಗೇನೆ ಬಾಗಿಲ ಒಳಗಡೆ ಬರುವಾಗನೇ ಮೇಲೆ ಯಾವ ವರದಾನ ಹಾಕಿದ್ದೀವಿ? पवित्र भव, योगी भव. तो दोनों बातें, एक पवित्रता, दूसरा फुल स्टॉप ಯೋಗಿ. ಪಸಂದ ಹೇನ? ಪವಿತ್ರರಾಗಿರಿ, ಯೋಗಿಗಳಾಗಿರಿ. ಒಂದನೇದ್ದು ಪವಿತ್ರತೆ, ಎರಡನೇದ್ದು ಯೋಗಿ. ಪವಿತ್ರಾತ್ಮಗಳು ನಾವು, ಯೋಗಿ ಆತ್ಮಗಳು ನಾವು. ಫುಲ್ ಸ್ಟಾಪ್ ಏಕ ಪವಿತ್ರತಾ और दूसरा फुल स्टॉप योगी. बाप दादा अमृत वेले चक्कर लगाएंगे, सेंटरों के भी चक्कर लगाएंगे. बाप दादा तो 1 सेकेंड में चारों ओर का चक्कर लगा सकते हैं. ನೋಡಿ ಅಮೃತ ವೇಳೆ ನಾನು ಬರ್ತೀನಿ, ಎಲ್ಲ ಸೆಂಟ್ರಿಗೆ ಚಕ್ಕರ್ ಹಾಕ್ತೀನಿ, 1 ಸೆಕೆಂಡಿಗೆ ಎಲ್ಲ ಸೆಂಟ್ರಿಗೂ ಚಕ್ಕರ್ ಹಾಕ್ತೀನಿ ಅಂತಾರೆ ಬಾಬಾ. तो इस जनवरी ತಿಂಗಳಂತೂ ಅಮೃತ ವೇಳೆ ಬಾಬಾ ಬಂದೇ ಬರ್ತಾರೆ. ಅವ್ಯಕ್ತಿ ಮಾಸ್ ಕಾ कोई नया प्लान बनाओ. ಈ ಜನವರಿ ತಿಂಗಳಿಗೆ ಏನು ಹೊಸ ಪ್ಲ್ಯಾನ್ ಮಾಡಿದ್ದೀರಿ? ಅಮೃತ ವೇಳೆ ಸ್ಪೆಷಲ್ ಯೋಗ ಇಟ್ರ ಬಾಬಾ ಬರ್ತಾರೆ. ಅಮೃತ ವೇಳೆ ಯೋಗ ಮಾಡುವಾಗ ಈ ಅವ್ಯಕ್ತ ಮಾಸದಲ್ಲಿ ಏನು ನಯ ಪ್ಲ್ಯಾನ್ ಮಾಡಿದ್ದೀರಿ? ಚಾರ್ಟ್ ಎಲ್ಲ ತಮಗೆ ಕೊಡಲಾಗಿದೆ.
12 ಪಾಯಿಂಟ್ಸ್ ಇದೆ. ಅವೆಲ್ಲವನ್ನು ಹೊಸತನವನ್ನು ಜೀವನ್ಮುಕ್ತ ಸ್ಥಿತಿ ಅನುಭೂತಿ ಮಾಡಲಿಕ್ಕೆ ವಿಶೇಷವಾಗಿ ಹೋಮ್ವರ್ಕ್ ಕೊಡಲಾಗಿದೆ. ಜನವರಿ ತಿಂಗಳಲ್ಲಿ ಇದನ್ನು ಪ್ರಾಕ್ಟಿಕಲ್ ತರಬೇಕು. ಮನಸಾ ಸೇವಾ, ಮನಸಾ ಸ್ಥಿತಿ, ಅವ್ಯಕ್ತ ಕರ್ಮ, ಅವ್ಯಕ್ತ ಬೋಲ್, ಇಸ್ಕೋ ಬಡಾವು. ಮನಸಾ ಸೇವೆ ಜಾಸ್ತಿ ಮಾಡ್ಕೊಳ್ಳಿ, ಮನಸಾ ಸ್ಥಿತಿ ಚೆನ್ನಾಗಿರಲಿ. ಈ ಅವ್ಯಕ್ತ ಕರ್ಮ ಮಾತಾಡೋಗ್ಲೂ ಅವ್ಯಕ್ತ ಮಾತು. ಈ ಜನವರಿ ತಿಂಗಳು ಪೂರ್ಣ ಅವ್ಯಕ್ತ ಮಾತಿರಲಿ. ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದುಕೊಂಡು ಕರ್ಮ ಮಾಡಿ. जनवरी को 18 जनवरी को बाप दादा सभी के रिज़ल्ट देखेंगे. जनवरी 18ಕ್ಕೆ ಬಾಬಾ ಎಲ್ಲರ ರಿಸಲ್ಟನ್ನು ನೋಡ್ತಾರೆ. ಪ್ಯಾರ್ ಹೇನಾ? ಜನವರಿ 18ಕ್ಕೆ ನಮ್ಮ ರಿಸಲ್ಟ್ ನೋಡಲಿಕ್ಕೆ ಬಾಪ್ दादा ಬರ್ತಾರೆ. ಪ್ರೀತಿ ಇದೆ ಅಲ್ವಾ? 18 जनवरी को अमृत वेले से प्यार की ही बातें करते हो. ಅಮೃತ ವೇಳೆ ಎಷ್ಟು ಪ್ರೀತಿಯಲ್ಲಿ ಬಾಬನ ಜೊತೆಗೆ ಮಾತಾಡ್ತೀವಿ. ಸಭಿ ಉಲಾನ ದೇತೆ ಬಾಬಾ ಅವ್ಯಕ್ತ ಕ್ಯೂ ಹುವಾ. ನೀವೆಲ್ಲರೂ ಏನು ಮಾಡ್ತೀರಿ? ದೂರ್ತಿರಲ್ವಾ? ಬಾಬಾ ನೀವು ಯಾಕೆ ಅವ್ಯಕ್ತ ಆದ್ರಿ? तो बाप भी उलाना देता है, साकार में होते बाप समान कब तक बनेंगे. ಬಾಬಾ ಅಂತಾರೆ ನಾನು ಸಹಿತ ಏನು ಮಾಡ್ತೀನಿ, ಮಕ್ಕಳಿಗೆ ದೂರ ಕೊಡ್ತೀನಿ. ಈಗ ಸಾಕಾರದಲ್ಲಿ ಇದ್ದರೂ ಸಹಿತ ತಂದೆ ಸಮಾನ ಆಗಲಿಕ್ಕೆ ಇನ್ನೆಷ್ಟು ಸಮಯ? तो आज थोड़ा सा विशेष अटेंशन खींचवा रहे हैं, प्यार भी कर रहे हैं. ಗಮನನ್ನು ಸೆಳೀತಿದ್ದಾರೆ ಬಾಬಾ, ಪ್ರೀತಿನೂ ಮಾಡ್ತಿದ್ದಾರೆ. ಎಷ್ಟು ಸಮಯ ಬೇಕು ಹೇಳಿ ಬಾಪ್ ಸಮಾನ ಆಗಲಿಕ್ಕೆ? ಎಷ್ಟು ಅವ್ಯಕ್ತವಾಗಿರಬೇಕು? ಜನವರಿ 18 ಈ ತಿಂಗಳು ತಂದೆ ಬ್ರಹ್ಮ ಬಾಬಾ ಸಂಪನ್ನತೆಯ ವರ್ಷ ಇದು, ಸಂಪನ್ನತೆಯ ತಿಂಗಳಿದು. ಈಗ ನಾವು ಸಹಿತ ಅವನ ಜೊತೆಗೆ ಪ್ರೀತಿ ಇದೆ ಅಂತಂದ ಮೇಲೆ ಬ್ರಹ್ಮ ಬಾಬನಂಗೆ ನಾವು ಏನಾಗಬೇಕು? ಅವ್ಯಕ್ತ ಸ್ಥಿತಿಯ ಅನುಭವ, ಜೀವನ್ಮುಕ್ತತೆಯ ಅನುಭವ, ಸಾಕಾರದಲ್ಲಿ ಬಾಪ್ ಸಮಾನಾಗಿರುವ ಅನುಭವವನ್ನು ಈಗ ನಾವು ಈ ತಿಂಗಳಲ್ಲಿ ಹೋಮ್ವರ್ಕ್ ಅದು. ಪ್ಯಾರ್ ಬಿ ಬಾಬಾ ಕರ್ ರಹೇ ಹಿ, ಅಟೆನ್ಷನ್ ಬಿ ಕಿಂಚ್ವಾ ರಹೇ ಹಿ. ಮಕ್ಕಳ ಪ್ರೀತಿಯನ್ನು ಮಾಡ್ತಾರೆ, ಮಕ್ಕಳ ಗಮನವನ್ನು ಸೆಳೀತಾರೆ. ಪ್ಯಾರ್ ಬಿ ಹೇ ಕ್ಯೋಂಕಿ ಬಾಪ್ ಯಹಿ ಚಾಹತೆ ಮೇರಾ ಏಕ ಬಚ್ಚಾ ಬಿ ರಹ ನಹೀ ಜಾಯ್. ಒಂದು ಮಕ್ಕಳು ವಂಚಿತ ಆಗಬಾರ್ದು. ಎಲ್ಲರೂ ಬಾಬನ ಶ್ರೀಮತ ಪ್ರಕಾರ ನಡಿಬೇಕು, ಬಾಬಾ ಹೇಳಿದಂತೆ ಇರಬೇಕಂತ ಬಾಬಂದು. ಹರ ಕರ್ಮಕ್ಕೆ ಶ್ರೀಮತ ಚೆಕ್ ಕರ್ನ. ಪ್ರತಿಯೊಂದು ಕರ್ಮದ ಶ್ರೀಮತವನ್ನು ಚೆಕ್ ಮಾಡಿಕೊಳ್ಳಿ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೆ ಜೋ ಬಿ ಹರ್ ಕರ್ಮಕ್ಕೆ ಶ್ರೀಮತ ಮಿಲಿ ಹುಯಿ ಹೈ ಓ ಚೆಕ್ ಕರ್ನ. ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಪ್ರತಿಯೊಂದು ಕರ್ಮಕ್ಕೂ ಏನು ಶ್ರೀಮತ ಸಿಕ್ಕಿದೆ ಅದನ್ನು ಚೆಕ್ ಮಾಡಿಕೊಳ್ಳಿ, ಪರಿಶೀಲನೆ ಮಾಡಿಕೊಳ್ಳಿ. ಮಜಬೂತ್ ಹೇನಾ? साथ चलना है तो हाथ उठाओ, चलना है. अच्छा टीचर्स, पीछे वाले कुर्सी वाले पांडव हाथ उठाओ. तो समान बनेंगे, तब तो हाथ में हाथ देकर चलेंगे. ನಾವು ಬಾಬನ ಸಮಾನ ಆದರೆ ಕೈ ಇಟ್ಕೊಂಡು ಹೋಗ್ತೀವಿ. ಕರ್ನಾ ಹಿ ಹೇ, ಬನನಾ ಹಿ ಹೇ. ये ದೃಢ ಸಂಕಲ್ಪ ಕರೋ, ನಾನು ಮಾಡಲೇಬೇಕು, ಬ್ರಹ್ಮ ಬಾಬರವರ ಸಮಾನ ಆಗಲೇಬೇಕು. ಸಂಕಲ್ಪವನ್ನು ದೃಢ ಮಾಡ್ಕೊಳ್ಳಿ. 15-20 दिन या दृढ़ रहती है, धीरे धीरे थोड़ा ಅಲ್ಬೇಲಪ್ಪನ ಜಾತ. 15 ದಿವಸ 20 ದಿವಸ ದೃಢ ಇರ್ತದೆ, ಮತ್ತು ಸ್ಲೋ ಸಡಿಲಾಗಿಬಿಡ್ತದೆ. ತೋ ಅಲ್ಬೇಲೆಪನ್ಕೋ ಖತಮ್ ಕರೋ. ಆ ನಿರ್ಲಕ್ಷ್ಯತನವನ್ನು ಖತಮ್ ಮಾಡಿ. ज़्यादा में ज़्यादा देखा है, 1 ಮಾಸ ಫುಲ್ಲು ಮಂಗರಾತ. ಭಾಳಷ್ಟು ನೋಡ್ತಾರೆ ಬಾಬಾ. 1 ತಿಂಗಳು ಇಷ್ಟು ಉತ್ಸಾಹದಲ್ಲೇ ಇರ್ತಾರೆ, ದೃಢತೆಯಲ್ಲಿಯೇ ಇರ್ತಾರೆ. 1 ಮಾಸಕ್ಕೆ ಬಾದ್ ತೋಡ ಅಲ್ಬೇಲಾಪನ ಶುರು ಹೋ ಜಾತ. 1 ತಿಂಗಳ ನಂತರ ಸ್ಲೋ ನಿರ್ಲಕ್ಷ್ಯತನ ಶುರು ಆಗ್ಬಿಡ್ತದೆ. ತೋ ಅಭಿ ಈ ವರ್ಷ ಸಮಾಪ್ತ ಕರ್ನಾ. ಈ ವರ್ಷದಲ್ಲಿ ಅವೆಲ್ಲವನ್ನು ಸಮಾಪ್ತಿ ಮಾಡಬೇಕು. ತೋ ಕ್ಯಾ ಸಮಾಪ್ತಿ ಕರೆಂಗೆ? ಏನು ಸಮಾಪ್ತಿ ಮಾಡ್ತೀರಿ ಈ ವರ್ಷ? ಸರ್ವ ಈ ವರ್ಷ ಸಮಾಪ್ತ ಕರೆಂಗೆ. ವರ್ಷ ಸಮಾಪ್ತ ಕರೆಂಗೆ, ವರ್ಷವನ್ನು ಸಮಾಪ್ತಿ ಮಾಡ್ತೀವಿ. ವರ್ಷಕ್ಕೆ ಸಾಥ್ जो भी जिस संकल्प में भी धारणा में भी कमजोरी है उसको समाप्त करेंगे. ಬಾಬಾ ಅಂತಾರೆ ವರ್ಷ ಅಂತೂ ಸಮಾಪ್ತಿ ಆಗ್ತದೆ,
ಡಿಸೆಂಬರ್ ಹೋಯಿತು, ಜನವರಿ ಬಂದೇ ಬರ್ತದೆ, ಹಳೆಯ ವರ್ಷ ಸಮಾಪ್ತಿ ಆಗ್ಬಿಡ್ತು. ಆದರೆ ಸಂಕಲ್ಪದಲ್ಲಿಯೂ ಧಾರಣೆಯಲ್ಲಿಯೂ ಏನು ಕಮ್ಜೋರಿ ಇದೆ ಅದು ಏನಾಗಬೇಕು, ಸಮಾಪ್ತಿ ಆಗಬೇಕು. ಸಂಕಲ್ಪದಲ್ಲಿ, ಧಾರಣೆಯಲ್ಲಿ, ನಮ್ಮ ಬಿಹೇವಿಯರಲ್ಲಿ ಏನು ದುರ್ಬಲತೆ ಇದೆ ಅದನ್ನು ಸಮಾಪ್ತಿ ಮಾಡಿ. तो ऑटोमेटिक दिल में ये रिकॉर्ड बजना चाहिए, अब घर चलना है. ನಮ್ಮ ಎಲ್ಲ ದುರ್ಬಲತೆಯನ್ನು ಸಮಾಪ್ತಿ ಮಾಡಿದರೆ ನಾವು ಬಾಬನ ಜೊತೆಗೆ ಹೋಗ್ಬೋದಲ್ಲ. ನಮ್ಮ ಬಾಬಾ ಕಾಯ್ತಾ ಇದ್ದಾರೆ, ಎಲ್ಲ ಮಹಾರಥಿಗಳೆಲ್ಲ ಬಾಬನ ಜೊತೆಗಿದ್ದಾರೆ. ಆದರೆ ನಮ್ಮಂಥ ಮಕ್ಕಳನ್ನು ಬಾಬಾ ಕಾಯ್ತಾ ಇದ್ದಾರೆ. ಎಲ್ಲ ಬೇಗ ಏನು ದುರ್ಬಲತೆ ಇದ್ದರೂ ಅದನ್ನು ಸಮಾಪ್ತಿ ಮಾಡಿಬಿಡಿ, ಬನ್ನಿ ಒಟ್ಟಿಗೆ ಮನೆಗೆ ಹೋಗೋಣ. ಆಮೇಲೆ राज्य में भी आना है. अच्छा जो पहली बारी आए ही बाप दादा से मिलने हाथ उठाओ. ಒಟ್ಟಿಗೆ ಹೋಗಬೇಕು, ಮತ್ತು ನಾವೆಲ್ಲರೂ ಒಟ್ಟಾಗಿ ರಾಜ್ಯದಲ್ಲಿ ಬರಬೇಕು. ಸರಿ, ಇವತ್ತು ಫಸ್ಟ್ ಬಾರಿ ಬಂದವರು ಎದ್ದು ನಿಲ್ಲಿ, हाथ उठाओ, खड़े हो जाओ. तो पहली बार आने वालों को विशेष मुबारक दे रही हैं. ಮೊತ್ತ ಮೊದಲು ಬಂದವರಿಗೆ ಬಾಬಾ ಭಾಳ ಶುಭಾಶಯ ಕೊಡ್ತಿದ್ದಾರೆ. ಲೇಟ್ ಆಯೇ ಹಿ, ಟೂ ಲೇಟ್ ಮೇ ನಹಿ ಆಯೇ ಹೋನ. ಲೇಟ್ ಅಂತ ಆಗಿದೆ ನಾವು ಬರೋದು, ಆದರೆ ಟೂ ಲೇಟ್ ಆಗಿಲ್ಲಲ್ಲ. ತೀವ್ರ पुरुषार्थ का वरदान सदा याद रखना. तीव्र पुरुषार्थ करना ही है, करेंगे गे नहीं करना, करना ही है. लास्ट सो फास्ट, फास्ट सो फर्स्ट में आना ही है. ನಾನು ತೀವ್ರ ಗತಿಯಲ್ಲಿ ಮುಂದೆ ಹೋಗಿ ಫಸ್ಟಲ್ಲಿ ಬರಲೇಬೇಕು. ತೀವ್ರ ಪುರುಷಾರ್ಥ ನಾನು ಮಾಡಲೇಬೇಕು. ವರದಾನವನ್ನು ಸದಾ ನೆನ್ಪಿಟ್ಕೊಳ್ಳಿ, ತೀವ್ರ ಪುರುಷಾರ್ಥದ ವರದಾನ. अच्छा, चारों ओर के महान पवित्र आत्माओं को ನೋಡಿ, ಬಾಬಾ ಮುರಳಿ ಪ್ರಾರಂಭ ಮಾಡಿದ್ದೇನೆ ಇವತ್ತು. ಚಾರೋ ಓರ್ ಕೆ ಮಹಾನ್ ಬಚ್ಚೋಂ ಕೋ ದೇಖ್ ರಹೇ ಹೈ. ಯಾಕೆಂದರೆ ಜಗತ್ತಿನ ಮನುಷ್ಯರನ್ನು ನೋಡಿದರೆ ಬಾಬನ ಮಕ್ಕಳೇ ಮಹಾನರು. ಅಸಂಭವವನ್ನು ಸಂಭವ ಮಾಡುವಂಥವರು. ಸಹಜವಾಗಿ ಸಂಭವ ಮಾಡಿದ್ದೀವಿ. ಅದರಲ್ಲಿ ಸ್ಪೆಷಲ್ ಯಾವುದು? ಜಗತ್ತಿನ ಜನ ಸಾಧ್ಯ ಇಲ್ಲ ಅಂತ ಅನ್ನೋದು ಯಾವುದಕ್ಕೆ? ನಾವು ನೋಡಿದರೆ ಪವಿತ್ರತೆಯ ದೃಢ ಸಂಕಲ್ಪ ಮಾಡಿ ಪರಿವರ್ತನೆಯ ದೃಢ ಕಂಕಣವನ್ನು ತೊಟ್ಟು ಪವಿತ್ರತೆಯ ವೃತ್ತವನ್ನು ಕೈಗೊಂಡಿದ್ದೀವಿ. ನೋಡಿ ಎಂಥ ಮಹಾನ್ ಮಕ್ಕಳಂತ ಬಾಬಾ ಮೊದಲೇ ತಮ್ಮ ಹೆಮ್ಮೆಯನ್ನು ವ್ಯಕ್ತಪಡಿಸಿದರು. ಈಗ ಅಂಥ ಮಹಾನ್ ಪವಿತ್ರ ಆತ್ಮಗಳನ್ನು ಬಾಪ್ತದ ವಿಶೇಷ ಹೃದಯ ತುಂಬಿ ದುವಾಯಿ ಜೊತೆಗೆ ಹೃದಯ ತುಂಬಿದ ಪ್ರೀತಿ दिल में समाने की मुबारक हो. बाप दादा जानते हैं जब भी पदार्मणी होती है, ईमेल या पत्र भिन्न भिन्न साधनों द्वारा चारों ओर के बच्चे याद प्यार भेजते. ಬಾಬಾ ಬರುವ ದಿವಸ ಜನವರಿ 18 ಇರ್ಬೋದು, ಬರುವಾಗ ಎಲ್ಲ ಭಿನ್ನ ಭಿನ್ನ ಮಕ್ಕಳು ಭಿನ್ನ ಭಿನ್ನ ಸಾಧನದ ಮೂಲಕ ಬಾಬನಿಗೆ ಯಾದ್ ಪ್ಯಾರ್ ಕೊಡ್ತಾರೆ. ಇಮೇಲ್ ಕಳಿಸ್ತಾರೆ, ಪತ್ರ ಕಳಿಸ್ತಾರೆ ಅಲ್ವಾ, ಮೆಸೇಜ್ ಕಳಿಸ್ತಾರೆ याद प्यारिದ್ದು. बाप दादा को सुनाने के पहले कोई देवे उसके पहले ही सबके याद प्यार पहुँच जाती है. ನೀವು ಹೇಳೋಕ್ಕಿಂತ ಮೊದಲೇ ನನಗೆ ಬಂದು ತಲುಪ್ತದೆ ಅಂತಾರೆ ಬಾಬಾ. ऐसे जो सिकेलदे याद करने वाले बच्चे ही उनका कनेक्शन बहुत फास्ट पहुँचता है. ಅದರಲ್ಲಿಯೂ ಯಾರು ಸಿಕ್ಕಿಲ್ಲದೆ ಮಕ್ಕಳಿದ್ದಾರೆ ಅವರ ಜೊತೆಗೆ ಕನೆಕ್ಷನ್ ಅಂತೂ ಇಷ್ಟು ಫಾಸ್ಟ್ ಸಮಾಚಾರ ತಲುಪಿಬಿಡ್ತದೆ. आप लोग 3-4 दिन के बाद सम्मुख मिलते हो. लेकिन ನಾವು ಸಮ್ಮುಖ ಮೆಲ್ಲ ಮಾಡಬೇಕಾದ್ರೆ 3-4 ದಿವಸ ಬಿಟ್ಟು ಅಲ್ಲಿಂದ ಹೊರಟು ಬರಬೇಕು, ಗಾಡಿ ಸಿಗಬೇಕು, ರಿಲೇಷನ್ ಸಿಗಬೇಕು. 3-4 दिन ಬಾಬನ ಸಮ್ಮುಖಕ್ಕೆ ಬರಲಿಕ್ಕೆ उन्हों का याद प्यार जो सच्चे पात्र आत्मा है उनकी उसी घड़ी बाप दादा के पास याद प्यार पहुँचाता. तो जिन्होंने भी दिल में भी याद किया, साधन नहीं मिला, उन्हों का भी याद प्यार पहुँचा है. ಕೆಲವರು ದಿಲ್ಲಲ್ಲೇ ಬಾಬನ ನೆನಪು ಮಾಡ್ತಾರೆ. ಏನೋ ಸಾಧನದ ಕಾರಣದಿಂದ ತಲುಪಲಿಕ್ಕಾಗದಿರ್ಬೋದು, ಆದರೆ ಬಾಬರವರ ನೆನಪು ಪ್ರೀತಿ ಅವರಿಗೆ ತಲುಪ್ತದೆ. बाप दादा हर एक बच्चों को पदम 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 गुण याद प्यार से रिस्पॉन्ड दे रहे हैं. ನಾವು ಮಕ್ಕಳು ಬಾಬನಿಗೆ ನೆನಪು ಪ್ರೀತಿ ನಮಸ್ತೆ ಹೇಳ್ತೀವಲ್ವ, ಬಾಬನ ಸಹಿತ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಅಚ್ಚಾ,
बाकी चारों ओर अभी 2 शब्द की लात तात लगाओ. एक है फुल स्टॉप, दूसरा है संपूर्ण पवित्रता सारे ಬ್ರಾಹ್ಮಣ ಪರಿವಾರ में फैलानी है. ಇವತ್ತಿದು ಮುಖ್ಯ 2 ಅಟೆನ್ಷನ್. ಒಂದನೇದು ಪೂರ್ಣ ವಿರಾಮ ಹಾಕಿ. ಯಾವುದಕ್ಕೆ ಪೂರ್ಣ ವಿರಾಮ? ಪರಚಿಂತನೆ, ಪರದರ್ಶನ, ಪರಮತ, ಈ ಪರ ಎಲ್ಲ ಬೇಡ, ಫುಲ್ ಸ್ಟಾಪ್ ಹಾಕ್ರಿ. दूसरा ಸಂಪೂರ್ಣ ಪವಿತ್ರತಾ, ಇದು ಬ್ರಾಹ್ಮಣ ಪರಿವಾರದಲ್ಲಿ ಹರಡಿಸಿರಿ. जो कमज़ोर है उनको भी ಸಹಯೋಗ ದೇಕೆ ಬನಾವು. ಯಾರು ದುರ್ಬಲ ಇದ್ದಾರೆ ಅವರಿಗೂ ಸಹಯೋಗವನ್ನು ಕೊಟ್ಟು ಬಾಬಾ ಅಂತಾರೆ ಅವರನ್ನು ಮುಂದುವರಿಸ್ರಿ. ये बड़ा पुण्य है, छोड़ नहीं दो. यह तो है ही ऐसा, यह तो बदलना ही नहीं है. ये शाप नहीं दे दो. ಪುಣ್ಯಕ್ಕೆ ಕಾಮ್ ಕರೋ, ಪುಣ್ಯದ ಕೆಲಸ ಮಾಡಿ, ಯಾರನ್ನು ಬಿಡಬೇಡಿ. ಬಿಡು ಅವ್ರು ಹಾಗೇ ಇರ್ತಾರೆ, ಅವ್ರು ಚೇಂಜ್ ಆಗೋರಲ್ಲ. ಶಾಪ ಕೊಡ್ಲಿಕ್ಕೆ ಹೋಗಬೇಡಿ, ಪುಣ್ಯದ ಕೆಲಸವನ್ನು ಮಾಡಿ. ಬದಲ್ಕೆ ದಿಖಾಯಂಗೆ ಬದಲ್ನಾ ಹೀ ಹೇ. ನಾನು ಬದಲಾಗಿ ತೋರಿಸ್ತೀನಿ, ಬದಲಾಗಿಯೇ ಆಗ್ತೀನಿ. ಉನ್ಕಿ ಉಮ್ಮಿಂದೆ ಬಡಾವು. ಈ ರೀತಿ ಅವರ ಉತ್ಸಾಹವನ್ನು ಸಹಿತ ಜಾಸ್ತಿ ಮಾಡಿ. ಗಿರೆ ಹುಯೇಕೋ ಗಿರಾವೋ ನಹಿ. ಬಿದ್ದವರನ್ನು ಮತ್ತು ಬೀಳಿಸಬೇಡಿ. ಸಹಾರಾತು ಆ್ಯಕ್ಚುಲಿ ಬಿದ್ದಾರಂತೆ ತಿಳ್ಕೋಣ. ಏನೋ ಯಾವುದಕ್ಕೋ ವಶ ಆಗಿದ್ದಾರೆ, ಕ್ರೋಧಕ್ಕೆ ವಶ ಆಗಿ ಒದ್ದಾಡ್ತಿದ್ದಾರೆ. ಬಿಡವ್ರು ಹಾಗೆ, ಅವ್ರು ಇರೋದೇ ಹಾಗೆ, ಅವ್ರು ಯಾವಾಗಲೂ ಕ್ರೋಧನೇ ಅಂದುಬಿಟ್ರೆ ಬಿದ್ದವರಿಗೆ ಇನ್ನೂ ಗುದ್ದು ಕೊಟ್ಟಂಗೆ ನಾವು. ಅದರ ಬದಲು ಹೇಗಿರ್ಬೇಕಂತಾರೆ ಬಾಬಾ, ಉನ್ಕೆ ಉಮ್ಮಿಂದೆ ಬಡಾವೋ, गिरे हुए को गिरावो नहीं, सहारे दो, शक्ति दो. तो चारों ओर खुश नसीब, खुश मिजाज, खुशी बांटने वाले बच्चों को बहुत बहुत याद, प्यार और नमस्ते. 4 ಕಡೆಯ ಖುಷಿಯಲ್ಲಿರುವಂತಹ, ಖುಷಿಯನ್ನೇ ಹಂಚುವಂತಹ 4 ಕಡೆಯ ಮಕ್ಕಳಿಗೆ ಭಾಳ ಭಾಳ ನೆನಪು, ಪ್ರೀತಿ ಮತ್ತು ನಮಸ್ತೆ. ಇವತ್ತಿನ ವರದಾನ, चेकिंग करने की विशेषता को अपने निजी संस्कार बनाने वाले महान आत्मा भव. ಚೆಕ್ಕಿಂಗ್ ಮಾಡಿಕೊಳ್ಳುವ, ಪರಿಶೀಲನೆ ಮಾಡಿಕೊಳ್ಳುವ ವಿಶೇಷತೆಯನ್ನು ತಮ್ಮ ನೈಜ ಸಂಸ್ಕಾರ ಮಾಡಿಕೊಳ್ಳುವ ಮಹಾನ್ ಆತ್ಮ ಆಗಿರಿ. ನನ್ನನ್ನು ಪರಿಶೀಲನೆ ಮಾಡ್ಕೋಬೇಕು, ಅದೇ ಒಂದು ವಿಶೇಷತೆ. ಬೇರೆಯವ್ರ ತಪ್ಪು ನೋಡೋದಲ್ವ, ನನ್ನದನ್ನು ನಾನು ಪರಿಶೀಲನೆ ಮಾಡಿಕೊಂಡು ನಾನು ನನ್ನ ನಿಜಿ ಸಂಸ್ಕಾರವನ್ನು ರೂಪಿಸ್ಕೋಬೇಕು ಅಂತ ಮಹಾನ್ ಆತ್ಮ ಆಗಿರಿ. ಸಂಕಲ್ಪ ಮಾಡಿ, ಏನೇ ಮಾತಾಡಿ, ಏನೇ ಕರ್ಮ ಮಾಡಿ, ಸಂಬಂಧ ಸಂಪರ್ಕದಲ್ಲಿ ಬನ್ನಿ. ಚೆಕ್ ಕರೋ, ತಂದೆ ಸಮಾನ ಇದೆಯಾ? ನನ್ನ ಸಂಕಲ್ಪ, ಮಾತು, ಕರ್ಮ, ಸಂಬಂಧ ಸಂಪರ್ಕ ಬಾಪ್ ಸಮಾನ ಇದೆಯಾ? ಪಹಲೆ ಮಿಲಾವು, ಫಿರ್ ಪ್ರಾಕ್ಟಿಕಲ್ ಮೇಲೆ ಮೊದಲು ಸಮಾನ ಇದೆಯಾ ಅಂತ ಏನು ಮಾಡಿ ಅದನ್ನು ಹೋಲಿಸ್ರಿ. ಆಮೇಲೆ ಏನು ಹೆಚ್ಚು ಕಡಿಮೆ ಇದೆಯೋ ತಂದೆ ಹಾಗೆಯೇ ನಾವು ಅದನ್ನು प्रैक्टिकल आगे तरबेक. जैसे स्टूल में भी कई आत्माओं के संस्कार होते हैं, पहले चेक करेंगे फिर स्वीकार करेंगे. ऐसे आप महान पवित्र आत्माएं ಚೆಕ್ಕಿಂಗ್ ಕಿ ಮೆಷಿನರಿ ತೇಜ್ ಕರೋ. ಚೆಕ್ ಮಾಡುವಂಥ ಮೆಷಿನರಿಯನ್ನು ತೀವ್ರಗೊಳಿಸಿರಿ. ಇಸೆ ಅಪ್ನ ನಿಜಿ ಸಂಸ್ಕಾರ ಬನಾದು. ಏನು ಮಾಡ್ಬೇಕಂತಾರೆ ಬಾಬಾ? ನಿಜಿ ಸಂಸ್ಕಾರ ಮಾಡ್ಕೊಳ್ಳಿ. ಯೈ ಸಬ್ಸೆ ಬಡಿ ಮಹಾನತ ಹೈ. ನೈಜ ಸಂಸ್ಕಾರನೇ ಮಾಡ್ಕೋಬೇಕು. ನಾನು ಹೇಗಿರಬೇಕು ಹಾಗೇ ಇರಬೇಕು. ನನ್ನ ಒರಿಜಿನಲ್ ಸಂಸ್ಕಾರ ಮಹಾನ್ ಪವಿತ್ರ ಆತ್ಮ ನಾನು. ಅದೇ ಸಂಸ್ಕಾರದಲ್ಲಿ ಇರಬೇಕು. ಸಬ್ಸೆ ಬಡಿ ಮಹಾನತ. ಆದ್ದರಿಂದ ಪರಿಶೀಲನೆ ಮಾಡಿ ವಿಶೇಷತೆಯನ್ನು ನಿಜಿ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿ. ಅಂತಹ ಮಹಾನಾತ್ಮ ಆಗಿರಿ. ಸ್ಲೋಗನ್: ಸಂಪೂರ್ಣ ಪವಿತ್ರ और ಯೋಗಿ ಬನ್ನ ಹಿ ಸ್ನೇಹ का ರಿಟರ್ನ್ ದೇನಾ ಹೈ. ಸಂಪೂರ್ಣ ಪವಿತ್ರ ಆಗೋದು, ಯೋಗಿ ಆಗೋದು, ಸ್ನೇಹಿ ಮಕ್ಕಳ ರಿಟರ್ನ್. ಬಾಬನಿಗೆ ರಿಟರ್ನ್ ಕೊಟ್ಟಂತೆ ಸಂಪೂರ್ಣ ಪವಿತ್ರತೆಯನ್ನು ಧರಿಸುವುದು. ಯೋಗಿ ಜೀವನವನ್ನು ನಡೆಸಿದರೆ ಕರೆಕ್ಟಾಗಿ ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಬಾಬನ ಶ್ರೀಮತಕ್ಕೆ ತಕ್ಕಂತೆ ಎಲ್ಲ ಚೆಂದ ಇಟ್ಕೊಂಡ್ರೆ ಇದು ಸ್ನೇಹದ ರಿಟರ್ನ್ ದೇನ.
ಬಾಬನ ಸ್ನೇಹಕ್ಕೆ ನಾವು ರಿಟರ್ನ್ ಕೊಟ್ಟಂತೆ. ಅಚ್ಚ, ಈ ತಿಂಗಳ ಅವ್ಯಕ್ತ ಇಶಾರೆ ತಮಗೆ ಗೊತ್ತಿದೆ ಅಲ್ವಾ? ಇದು ಅವ್ಯಕ್ತ ಮಾಸ. ಜೀವನ್ಮುಕ್ತರಾಗಿದ್ದುಕೊಂಡು ಜೀವನ್ಮುಕ್ತಿ ಸ್ಥಿತಿಯ ಅನುಭವವನ್ನು ಮಾಡಬೇಕು. ಎಲ್ಲದರಿಂದ ಮುಕ್ತ ಇರಬೇಕು. ಏನೇ ಪರಿಸ್ಥಿತಿ ಬರಲಿ, ಆನೆ ವಾಲಿ है. प्रकृति के पांचों ही तत्व अच्छी तरह से हिलाने की कोशिश करेंगे. ಏನೇನೋ ಪರಿಸ್ಥಿತಿ ಬರ್ತದೆ, ಮಾತ್ರವಲ್ಲ ಪಂಚತತ್ವನೂ ಸಹಿತ ನಮ್ಮನ್ನು ಅಲುಗಾಡಿಸಲಿಕ್ಕೆ ಪ್ರಯತ್ನ ಪಡ್ತದೆ. ಆದರೆ ನಮ್ಮ ವಿದೇಹಿ ಅವಸ್ಥೆಯ ಅಭ್ಯಾಸಿ ಆತ್ಮ ಅಚಲ ಅಡೋಲ ಇರ್ತಾರೆ, ಪಾಸ್ ವಿಧಾನರಾಗ್ತಾರೆ, ಎಲ್ಲ ಮಾತುಗಳಲ್ಲಿ ಸಹಜವಾಗಿ ಪಾಸ್ ಮಾಡ್ತಾರೆ. ಆದ್ದರಿಂದ ನಿರಂತರ ಕರ್ಮಯೋಗಿ, निरंतर सहजयोगी, निरंतर मुक्त आत्मा के संस्कार अभी से अनुभव में लाने हैं. ಆದ್ದರಿಂದ ವಿದೇಹಿ ಅವಸ್ಥೆ, ಜೀವನ ಮುಕ್ತ ವಿದೇಹಿ ಅವಸ್ಥೆ, ಈ ಅಭ್ಯಾಸ ಜಾಸ್ತಿ ಮಾಡಿಕೊಂಡ್ರೆ ಅಚಲವಾಗಿರ್ತೀವಿ, ಅಡೋಲವಾಗಿರ್ತೀವಿ, ಪಾಸ್ ವಿಧಾನರಾಗ್ತೀವಿ, ಸಹಜವಾಗಿ ಪಾರ್ ಕರ್ಲಿಗಿ. ನಿರಂತರ ಕರ್ಮಯೋಗಿ, ನಿರಂತರ ಸಹಜಯೋಗಿ, ನಿರಂತರ ಮುಕ್ತಾತ್ಮ ಈ ಸಂಸ್ಕಾರ ಅನುಭವದಲ್ಲಿ ತನ್ನಿ. ಅಚ್ಚ, ಓಂ ಶಾಂತಿ.
जन्म जन्म से मिलने की ये आशा पूरी कर देती है। जन्म जन्म से मिलने की ये आशा पूरी कर देती है। तन मन को शीतल और आनंद विभोर कर देती है। याद आपकी बाबा हमें सुखों से भर देती है। याद आपकी बाबा हमें सुखों से भर देती है। तन मन को शीतल और आनंद विभोर कर देती है। याद आपकी बाबा हमें सुखों से भर देती है। याद आपकी बाबा हमें सुखों से भर देती है। तन मन को शीतल और आनंद विभोर कर देती है। याद आपकी बाबा हमें सुखों से भर देती है। याद आपकी बाबा। ओम शांति, ओम शांति।